ಸರ್ಪಭೂಷಣ ಶಿವಯೋಗಿಗಳು ರಚಿಸಿದಂತ ಹ್ಮ್ ಜ್ಞಾನ ಶತಕಂ ಎನ್ನುವ ಗ್ರಂಥದ 98ನೆಯ ಶ್ಲೋಕ ಹ್ಮ್ ಇಂದಿನ ಆಧಾರದ ವಿಷಯವಾಗಿದ್ದು, ಹ್ಮ್ ಯಾವ ಜ್ಞಾನಿಯು ಹ್ಮ್ ಯಾವುದೇ ಕರ್ಮವನ್ನ ಮಾಡಿದರೆ ಅದು ಬಂಧಕ್ಕೆ ಬೀಜವಾಗುವುದಿಲ್ಲ ಅಂತ ಹ್ಮ್ ಹಿಂದಿನ ಸೂತ್ರದಲ್ಲಿ ಹ್ಮ್ ಕೊಂಡಿ ಮುರಿದ ಚೇಡಿನಂತೆ ಹ್ಮ್ ಹಲ್ಲು ಕಿತ್ತಿದ ಹಾವು ಹ್ಮ್ ಯಾರಿಗೆ ಕಷ್ಟವನ್ನ ಕೊಡಲಾರದು ಹೇಗೆ, ಹ್ಮ್ ಅದರಂತೆ ಜ್ಞಾನಿಯು ಇರುವನೆಂಬ ಭಾವ ಅಂತ ಹೇಳಿದ್ರು. ಹೌದ್ರಿ. ಅಂದ್ರೆ ಬ್ರಹ್ಮಜ್ಞಾನಿ ಪ್ರಾರಬ್ಧದಿಂದ ಹ್ಮ್ ಹೇಗೆ ವರ್ತನೆ ಮಾಡಿದ್ರು ಕೂಡ ಆತ ಮುಕ್ತನೇ ಅನ್ನುವಂತ ಮಾತನ್ನ ಹೌದು. ಈ 98ನೇ ಶ್ಲೋಕದಲ್ಲಿ ಹೇಳುವ ಪ್ರಯತ್ನವನ್ನು ಮಾಡ್ತಾರ. ಹೇಗೆ ಅಂದ್ರೆ ಯೋಗಿ ಭೋಗಿ ವಾ ಅಸ್ತು ಶಾಂತಃ ಪ್ರಕೋಪಿ ಮೌನಿ ವಾಗ್ಮಿ ವಾ ಅಸ್ತು ಮೇಧ್ಯ ಮಲಿಕಂ ತ್ಯಾಗಿ ಲೋಭಿ ವಾ ಅಸ್ತು ವಿದ್ವಾನ್ ವಿವರ್ಣ ಪ್ರಾರಬ್ಧೈಸೇ ಮುಚ್ಯತೆ ತತ್ವದರ್ಶಿ ಅಂತ ಶ್ಲೋಕವನ್ನು ಹೇಳಿ, ಆ ಶ್ಲೋಕದ ತಾತ್ಪರ್ಯ ಏನಂದ್ರೆ, ತತ್ವವನ್ನ ಬಲ್ಲಂತ ಒಬ್ಬ ಜ್ಞಾನಿ ಆತನಲ್ಲಿ ತೀವ್ರ ಮಧ್ಯ ಮಂದ ಅನ್ನುವ ಪ್ರಾರಬ್ಧ, ತೀವ್ರ ಆದಂದ್ರೆ ತೀವ್ರ ಮಧ್ಯ ಮಂದ ಸುಸುಪ್ತ ಅನ್ನುವಂತ ಪ್ರಾರಬ್ಧ ಕರ್ಮಗಳವ. ಆ ಕರ್ಮಗಳ ವೈಚಿತ್ರ್ಯದಿಂದನೇ ಯೋಗಿ ಆತ ಜ್ಞಾನಿ ಭೋಗಿಯೂ ಆಗಿರ್ತಾನ, ಶಾಂತನೂ ಇರಬಹುದು, ಕೋಪಿಯೂ ಇರಬಹುದು, ಮುನಿಯೂ ಇರಬಹುದು, ಬಹಳ ಮಾತನ್ನ ಆಡಬಹುದು, ಮತ್ತು ಪವಿತ್ರನು ಅಂದ್ರೆ ಪರಿಶುದ್ಧನು, ಅಪವಿತ್ರನು ಅಂದ್ರೆ ಮಲಿನದಿಂದ ಕೂಡಿದವನು, ಎಲ್ಲವನ್ನ ತ್ಯಾಗ ಮಾಡಿದವನಿರಬಹುದು, ಲೋಭಿಯಂತೆ ಕಾಣಬಹುದು, ವಿದ್ವಾನನು ನಿರೀಕ್ಷಕರು ಕುಕ್ಷಿಯೂ ಆಗಿದ್ದರೂ ಆತ ಮುಕ್ತನಾಗುತ್ತಾನೆ ಅಂತ ಹೇಳಿದ್ರು. ಹೇಗೆಂದ್ರೆ ತತ್ವ ಬಲ್ಲಂತ ಜ್ಞಾನಿಗೆ ಪರಬ್ರಹ್ಮ ನಾನು ಎಂದು ದೃಢವಾದ ಜ್ಞಾನಿಗೆ ಪ್ರಾರಬ್ಧ ಕರ್ಮ, ಪ್ರಾರಬ್ಧ ಅಂದ್ರೆ ಸಂಚಿತ, ಪ್ರಾರಬ್ಧ ಆಗಾಮಿ, ಈ ಕರ್ಮ ಒಂದೇ ವಿಧ ಆಗಿರುವುದಿಲ್ಲ ಅಂತ. ಜ್ಞಾನ ಒಂದೇ ರೀತಿ ಇರೋದು, ಆದರೆ ಆ ಜ್ಞಾನಿಗಳಲ್ಲಿ ಕರ್ಮ ಒಂದೇ ರೀತಿ ಆಗಿರುವುದಿಲ್ಲ, ಒಂದೇ ಪ್ರಕಾರ ಇರೋದಿಲ್ಲ. ಅದರಲ್ಲಿ ಕೆಲವರ ಪ್ರಾರಬ್ಧ ತೀವ್ರವೆಂತಲೂ, ಕೆಲವರ ಪ್ರಾರಬ್ಧ ಮಧ್ಯವೆಂತಲೂ, ಕೆಲವರ ಪ್ರಾರಬ್ಧ ಮಂದವೆಂತಲೂ, ಕೆಲವರ ಪ್ರಾರಬ್ಧ ಸುಪ್ತವೆಂತಲೂ 4 ರೀತಿಯಾಗಿ ಪ್ರಾರಬ್ಧ ಕರ್ಮ ಇರುತ್ತದೆ. ಆಯಾ ಪ್ರಾರಬ್ಧ ಕರ್ಮವಿದ್ದಂತೆ ತತ್ವಜ್ಞಾನಿಗಳ ವರ್ತನೆ ಇರುತ್ತದೆ. ಅವರ ವರ್ತನೆಯು ತನು ಕರ್ಣಗಳ ಧರ್ಮವಾಗಲಿ, ಅವು ಶರೀರ ಧರ್ಮಗಳೇ ವಿನಃ
ಶರೀರ ಧರ್ಮಗಳ ಏನು ಪ್ರಾರಬ್ಧ ಅದ ಹ್ಮ್ ಅದರಂತೆ ಆ ಜ್ಞಾನಿಗಳ ವರ್ತನೆ ಇರುತ್ತೆ. ಹ್ಮ್ ಹ್ಮ್ ಅದಕ್ಕೆ ಮುಂದೆನೂ ಕೂಡ ಹೇಳ್ತಾರ ಯಾವ ರೀತಿ ಅಂತ. ಹ್ಮ್ 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 ಕಾರಣ ಹ್ಮ್ ಅವು ತನ್ನ ಧರ್ಮ ಮನ ಬುದ್ಧಿ ಚಿತ್ತ ಅಹಂಕಾರದ ಧರ್ಮಗಳಾಗಲಿ ಹ್ಮ್ ಆತ್ಮನ ಧರ್ಮವಲ್ಲ ಅಂತ ತಿಳಿದುಕೊಂಡಂತ ಜ್ಞಾನಿ ಹ್ಮ್ ಅವರು ಹೇಗಿದ್ದರೂ ಮುಕ್ತರಾಗುತ್ತಾರೆ. ಹ್ಮ್ ಹೌದು ಹೊರಗಡೆ ಕರ್ಮಗಳೇನೇ ಪ್ರಕಾರ ಮಾಡಿದ್ರು ಕೂಡ ಹ್ಮ್ ಒಳಗಡೆ ಈ ಪ್ರಕಾರ ಪರಬ್ರಹ್ಮ ನಾನು ಅಂತ ಅರಿತಂತ ಜ್ಞಾನಿ ಹ್ಮ್ ಹ್ಮ್ ಯಾವುದೇ ವರ್ತನದಲ್ಲಿದ್ದರೂ ಕೂಡ ಆತ ಮುಕ್ತನಾಗುತ್ತಾನೆ. ಹ್ಮ್ ಹ್ಮ್ ಹೇಗೆಂದರೆ ಹ್ಮ್ ತತ್ವವನ್ನ ತಿಳಿದಂತ ಜ್ಞಾನಿ ಹ್ಮ್ ಸನಕನಂತೆ ಯೋಗಿಯಾಗಿರಲಿ. ಹ್ಮ್ ಸನಕ ಸಾಂದೀಪ ಅಂತ ಬರ್ತಾರಮ್ಮ ಅವರು. ಹೌದು. ಹ್ಮ್ ಆತ ಸನಕ ಅಂದ್ರೆ ದೊಡ್ಡ ಯೋಗಿ ಅವನು. ಹ್ಮ್ ಜಗತ್ತಿನಲ್ಲಿ ಸನಕನಂತೆ ಯೋಗಿಗಳು ಬಹಳ ಜನ ಇಲ್ಲ ಅಂತ ಬರದ ಹ್ಮ್ ಹ್ಮ್ ಶಾಸ್ತ್ರಗಳಲ್ಲಿ. ಹ್ಮ್ ಹ್ಮ್ ಆದರೆ ಇಂದ್ರನಂತೆ ಭೋಗಿ, ಹ್ಮ್ ದೇವೇಂದ್ರನಿಗೆ ಇರುವಂತ ಭೋಗ ಯಾರಿಗಿಲ್ಲಮ್ಮ. ಹೌದ್ರಿ. ಹ್ಮ್ ಅಂದ್ರೆ ಸನಕ ಯೋಗಿಯಾಗಿದ್ದ, ಹ್ಮ್ ಈ ದೇವೇಂದ್ರ ಭೋಗಿಯಾದ. ಹ್ಮ್ ಹ್ಮ್ ಆ ಭೋಗಿಯಾಗಿದ್ದರೂ ಕೂಡ ದೇವೇಂದ್ರ ಜೀವನ್ಮುಕ್ತ, ಹ್ಮ್ ಹ್ಮ್ ಸನಕ ಆದ್ರೂ ಕೂಡ ಜೀವನ್ಮುಕ್ತನೇ. ಹ್ಮ್ ಹ್ಮ್ ಮತ್ತೆ ಇನ್ನೂ ಕೆಲವು ಶಾಂತ ರೀತಿಯ ವರ್ತನೆ ಇರ್ತದ ಅವ್ರಿಗೆ. ಹ್ಮ್ ಹ್ಮ್ ದೇವೇಂದ್ರಿಗೆ ಭೋಗದೇ ಬಿಡಬೇಕಂತೇನಿಲ್ಲ, ಭೋಗ ತಾನಾಗೆ ಬರ್ತೈತೆ ಅವನಿಗೆ. ಹೌದ್ರಿ. ಹ್ಮ್ ಆದ್ರೂ ಕೂಡ ಆತ ಜೀವನ್ಮುಕ್ತ. ಹ್ಮ್ ಹ್ಮ್ ಮತ್ತೆ ಶಾಂತ ರೀತಿಯಲ್ಲಿ ಧರ್ಮಜನಂತೆ. ಹ್ಮ್ ಹ್ಮ್ ಧರ್ಮರಾಜನ ಶಾಂತಿ ಎಷ್ಟಿತ್ತಂದ್ರೆ ಹ್ಮ್ ಆ ಇಡೀ ಮಹಾಭಾರತದಲ್ಲಿ ಹ್ಮ್ ಎಲ್ಲ ಭೀಮ, ಅರ್ಜುನ, ನಕುಲ, ಸಹದೇವ, ಹ್ಮ್ ಕೌರವರು ಎಲ್ಲರೂ ಕೂಡ ಹ್ಮ್ ಗೋಪಿಗಳಾಗಿದ್ದರೂ ಕೂಡ ಹ್ಮ್ ಧರ್ಮ ಶಾಂತನಾಗಿದ್ದ. ಹ್ಮ್ ಅದರಂತೆ ಶಾಂತನಾಗಿದ್ದರು. ಹ್ಮ್ ಮತ್ತು ವಿಶ್ವಾಮಿತ್ರರಂತೆ ಕೋಪಿ. ಹ್ಮ್ ಹ್ಮ್ ವಿಶ್ವಾಮಿತ್ರನಲ್ಲಿ ಬಹಳ ಕೋಪ ಇತ್ತಮ್ಮ, ಹೌದ್ರಿ. ಬಹಳ ಸಿಟ್ಟು ಅವರಿಗೆ. ಹ್ಮ್ ಅಂಥ ವರ್ತನೆ ಹ್ಮ್ ಕೋಪದಿಂದ ಇತ್ತು. ಹ್ಮ್ ಹಾಗೆ ಇದ್ದರೂ ಕೂಡ ವಿಶ್ವಾಮಿತ್ರ ಋಷಿಗಳು ಕೂಡ ಜೀವನ್ಮುಕ್ತರು. ಹ್ಮ್ ಹ್ಮ್ ಮತ್ತೆ ಹ್ಮ್ ಮೂಕನಂತೆ ಮೌನಿಯಾಗಿರಲಿ. ಹ್ಮ್ ಸಾಮಾನ್ಯವಾಗಿ ಗುರುನಾಥಾರೂಢ ಮಹಾಸ್ವಾಮಿಗಳು ಮೌನಿಯಾಗಿದ್ರು. ಹ್ಮ್ ಹ್ಮ್ ಅವರ ವರ್ತನ ಮೌನದಲ್ಲೇ ಇತ್ತು ನಮ್ಮ ವೃತ್ತಿ. ಹೌದ್ರಿ. ಹ್ಮ್ ಮತ್ತೆ ಅದೇ ದೊಡ್ಡ ಶಿವಪುತ್ರ ಮಹಾಸ್ವಾಮಿಗಳು ಹ್ಮ್ ವಾಚಾಳಿಯಂತೆ ವಾಗ್ಮಿಯಾಗಿದ್ರು ಅವರು. ಹ್ಮ್ ವಾಚಾಳಿ ಅಂದ್ರೆ ಮಾತುಗಳಲ್ಲಿ ವಾಗ್ಮಿಗಳಂತ. ಹ್ಮ್ ಹ್ಮ್ ಇಬ್ರು ಕೂಡ ಜೀವನ್ಮುಕ್ತರೆ. ಹ್ಮ್ ಗುರುನಾಥಾರೂಢರು ಅವರು ಬ್ರಹ್ಮಜ್ಞಾನಿಗಳೇ. ಹ್ಮ್ ಹ್ಮ್ ಶಿವಪುತ್ರ ಮಹಾಸ್ವಾಮಿಗಳು ಕೂಡ ಜೀವನ್ಮುಕ್ತರೆ. ಹ್ಮ್ ಹ್ಮ್ ಮತ್ತೆ ಕೆಲವು ಹುಚ್ಚನಂತೆ, ಹ್ಮ್ ಹ್ಮ್ ಕೆಲವು ಏನು ತಿಳಿದು ಹುಚ್ಚನಂತೆ ಮಲಿನವಾಗಿರಲಿ. ಹ್ಮ್ ಹುಚ್ಚರು ಯಾವಾಗಲೂ ಮಲಿನವಾಗಿರ್ತಾರಮ್ಮ. ಹೌದ್ರಿ. ಹೌದು. ಅವರ ಬಟ್ಟೆ, ಉಡುಗೆ, ತೊಡುಗೆ ಎಲ್ಲವೂ ಕೂಡ ಬಹಳ ಹ್ಮ್ ಹ್ಮ್ ಕನಿಷ್ಠವಾಗಿ ಕಾಣ್ತಾವ. ಹೌದು.
ಮತ್ತು ವ್ರತನಿಷ್ಠನಂತೆ ನಿರ್ಮಲನಾಗಿರಲಿ, ಹ್ಮ್ ಹಾಗೂ ಕರ್ಣನಂತೆ ಇರಲಿ, ಹ್ಮ್ ಶಿಬಿಚಕ್ರವರ್ತಿಯಂತೆ ಹ್ಮ್ ಮತ್ತು ಸುಖಮುನಿಯಂತೆ. ಹ್ಮ್ ಸುಖಮುನಿ ದೊಡ್ಡ ತ್ಯಾಗಿ, ಹ್ಮ್ ಹ್ಮ್ ಮತ್ತೆ ದುರ್ಯೋಧನ ದೊಡ್ಡ ಲೋಭಿ. ಹ್ಮ್ ಈ ಸಕಲ ಪಾಂಡಿತ್ಯವನ್ನ ಗಳಿಸಿಕೊಂಡಿರಲಿ ಹ್ಮ್ ಅಥವಾ ನಿರಕ್ಷರ ಕುಕ್ಷಿ ಆಗಿರಲಿ, ಹ್ಮ್ ಬಹಳ ವಿದ್ಯೆಯನ್ನ ಕಲಿತಂತ ಅಕ್ಷರ ಜ್ಞಾನ ಉಳ್ಳವನಾಗಲಿ, ಹ್ಮ್ ಅಕ್ಷರ ಜ್ಞಾನ ಇಲ್ಲದಂತ ಒಬ್ಬ ಸಾಮಾನ್ಯ ಕುಕ್ಷಿ ಆಗಿರಲಿ, ಹ್ಮ್ ಎಂತಿದ್ದರೂ ತತ್ವವೆತ್ತನು ಮುಕ್ತನಾಗುತ್ತಾನೆ ಎಂಬ ಭಾವ. ಹ್ಮ್ ಇವರು ಹೇಗೇ ಇರ್ಲಮ್ಮ, ಹೌದ್ರಿ. ಹ್ಮ್ ಅವರು ಮುಕ್ತರಾಗುತ್ತಾರೆ. ಹೌದಾ. ಹ್ಮ್ ಕಾರಣ ಹ್ಮ್ ತನ್ನ ಸ್ವರೂಪ ಜ್ಞಾನವನ್ನ ಸಾಕ್ಷಾತ್ಕಾರ ಮಾಡಿಕೊಂಡಂತ ಮಹಾತ್ಮರು ಹ್ಮ್ ಹ್ಮ್ ಅವರ ಪ್ರಾರಬ್ಧ ಕರ್ಮದಿಂದ ಹ್ಮ್ ಒಬ್ಬನು ಯೋಗಿಯಾದ, ಒಬ್ಬನು ತ್ಯಾಗಿಯಾದ, ಹ್ಮ್ ಒಬ್ಬನು ಭೋಗಿ ಆಗಿರಬಹುದು. ಹ್ಮ್ ದೇವೇಂದ್ರನಂತೆ ಭೋಗ ಇರಬಹುದು, ಇರಬಾರ್ದಂತಲ್ಲ. ಹೌದ್ರಿ. ಹ್ಮ್ ಮತ್ತೆ ಭೋಗ ಇಲ್ಲದವನು ಆಗಿರಬಹುದು, ಇಲ್ಲಂತಲ್ಲ. ಹ್ಮ್ ಹೌದು. ದೊಡ್ಡ ವಿದ್ಯಾವಂತನೇ ಆಗಿರಬಹುದು, ಇಲ್ಲ ಅಂತಲ್ಲ. ಹ್ಮ್ ಅವಿದ್ಯಾವಂತನೇ ಆಗಿರಬಹುದು, ಇಲ್ಲಂತಲ್ಲ. ಹ್ಮ್ ಹ್ಮ್ ಒಟ್ಟು ಜಗತ್ತಿನಲ್ಲಿ ಹ್ಮ್ ಈ ಪ್ರಾರಬ್ಧ ಅನ್ನುವಂತ ಕರ್ಮ ಭೋಗ ಏನದಮ್ಮ, ಹ್ಮ್ ಅದೆಲ್ಲವೂ ಹಿಂದಿನ ಜನ್ಮದ ವಾಸನಾ ಫಲಗಳು, ಹ್ಮ್ ಹ್ಮ್ ಹಿಂದಿನ ಜನ್ಮದ್ದವು. ಹೌದು ಹೌದು. ಆದ್ರೆ ಈ ಜನ್ಮದಲ್ಲಿ ಹ್ಮ್ ಯಾವ ಕ್ಷಣದಲ್ಲಿ ಸೂರ್ಯ ಉದಯ ಆದ ತಕ್ಷಣ ಕತ್ತಲು ನಾಶವಾದಂತೆ. ಹ್ಮ್ ಕತ್ತಲು ನಾಶ ಆಗ್ತದಮ್ಮ ಹೌದು ಯಾವಾಗ ಅಂದ್ರೆ ಉದಯ ಕಾಲದ ಕ್ಷಣದಲ್ಲಿ. ಹೌದು. ಅದರಂತೆ ಹ್ಮ್ ತನ್ನ ಸ್ವರೂಪ ಜ್ಞಾನವನ್ನ ಪಡೆದುಕೊಂಡು ಹ್ಮ್ ಸಪ್ತ ಭೂಮಿಕೆಯಲ್ಲಿ ನಿಂತಂತ ವ್ಯಕ್ತಿ. ಹ್ಮ್ ಸಪ್ತ ಭೂಮಿಕೆ ಅಂದ್ರೆ ಜ್ಞಾನ ಭೂಮಿಕೆ ಅಂತ. ಹ್ಮ್ ಆ ಭೂಮಿಕೆಯಲ್ಲಿ ಆತ್ಮನೇ ಪರಬ್ರಹ್ಮನೇ ನಾನು ಅಕರ್ತ ಅಭೋಕ್ತಂದಾಗ ಹ್ಮ್ ಹ್ಮ್ ಅವನು ಮಾತನಾಡಿದರೂ ಸರಿ, ಮಾತನಾಡದಿದ್ದರೂ ಸರಿ. ಹ್ಮ್ ಹ್ಮ್ ಹೀಗೆ ಹ್ಮ್ ಹೇಗಿದ್ದರೂ ಕೂಡ ಹ್ಮ್ ಆತ ತತ್ವವೆತ್ತನು ಮುಕ್ತನಾಗುತ್ತಾನೆ. ಹ್ಮ್ ಹ್ಮ್ ಅದಕ್ಕೆ ದೇಹ ದೃಷ್ಟಿಯಿಂದ ಭೋಗಗಳಲ್ಲಿ ಭಿನ್ನ ಅಂತ. ಹ್ಮ್ ಹೌದು. ಭೋಗ ದೃಷ್ಟಿಯಿಂದ ನಾನಾ ವ್ಯತ್ಯಾಸಗಳು ಜ್ಞಾನಿಗಳಲ್ಲಿ. ಹ್ಮ್ ಹ್ಮ್ ಆದರೆ ಅವನಲ್ಲಿ ತತ್ವಜ್ಞಾನ ಪೂರ್ಣ ಇರಬೇಕಂತ. ಹ್ಮ್ ಹ್ಮ್ ಆ ರೀತಿ ಇದ್ದವನಿಗೆ ಎಂತಿದ್ದರೂ ಆತನೇ ಮುಕ್ತ ಅಂತ ಹೇಳಿ, ಹ್ಮ್ ಹ್ಮ್ ಯೋಗಿಯೇ ಆಗಲಿ, ಭೋಗಿಯೇ ಆಗಲಿ, ತ್ಯಾಗಿಯೇ ಆಗಲಿ, ಹ್ಮ್ ಲೋಭಿಯೇ ಆಗಲಿ, ಹ್ಮ್ ಮೂಗನಾಗಲಿ, ಮಾತನಾಡಲಿ, ಹ್ಮ್ ವಿದ್ಯಾರಹಿತನು ತಾಂ ಆಗಿರಲಿ, ಹ್ಮ್ ವಿದ್ವಾನನೇ ಆಗಲಿ, ಹ್ಮ್ ಹೇಗಿರಲು ಪ್ರಾರಬ್ಧ ವಿದ್ದಂ ಹ್ಮ್ ಪ್ರಾರಬ್ಧ ವಿದ್ದಂತೆ ಆಗುತ್ತಿಹೆದು. ಹ್ಮ್ ಹ್ಮ್ ಅದರಿಂದ ಜ್ಞಾನಿಯು ಮುಕ್ತನಾಗುವುದು ನಿಜ ಅಂತ. ಹ್ಮ್ ಹೇಗಿದ್ರು ಕೂಡ ಹ್ಮ್ ಅದು ಪ್ರಾರಬ್ಧದಂತೆ ಆಗುವುದು. ಹೌದು. ಹ್ಮ್ ಆ ಕಾರಣ ಹ್ಮ್ ತತ್ವವೆತ್ತನು ಹೇಗಿದ್ದರೂ ಮುಕ್ತನಾಗುತ್ತಾನೆಂದು ಹೇಳಿ, ಹ್ಮ್ ಆದರೆ ಹ್ಮ್ ಜ್ಞಾನಿಗಳು ಅರಿತುಕೊಂಡಿರುವ ಜ್ಞಾನವು ಹ್ಮ್ ಒಂದೇ ಆದುದರಿಂದ ಹ್ಮ್ ಅವರ ಆಚರಣೆಯು ಕೂಡ ಒಂದೇ ರೀತಿಯಾಗಿರಬೇಕಲ್ಲವೇ. ಹ್ಮ್ ಅಜ್ಞಾನ ಕಡಿಲಿಕ್ಕೆ ಜ್ಞಾನ ಒಂದೇ ನಮ್ಮದು.
ಹೌದು ಹೌದು ಕತ್ತಲೆ ಕೆಳಗೆ ಸೂರ್ಯ ಒಂದೇ ಅಂತ. ಹೌದು. ಹ್ಮ್ ಅದರಂತೆ ಅಜ್ಞಾನ ನಾಶ ಮಾಡಲಿಕ್ಕೆ ಜ್ಞಾನವನ್ನ ತಿಳಿದುಕೊಂಡಂತವರಿಗೆ ಹ್ಮ್ ಅಜ್ಞಾನ ನಾಶಕ್ಕೆ ಒಂದೇ ರೀತಿ ಜ್ಞಾನ ಅಂದ್ರೆ ಹ್ಮ್ ಅವರ ಆಚರಣೆ ಕೂಡ ಒಂದೇ ಪ್ರಕಾರ ಇರಬೇಕಲ್ಲವೇ. ಹೌದು. ಹ್ಮ್ ಅವರು ಎಲ್ಲರೂ ಹಂಗೆ ಇರಬೇಕು. ಭೋಗಿ ಆದ್ರೆ ಎಲ್ಲರೂ ಭೋಗದಂಗೆ ಇರಬೇಕು. ಹ್ಮ್ 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 ಸುಖಮನೆಯಂತೆ ಇರಬೇಕು. ಹ್ಮ್ ಅಥವಾ ಸಿಟ್ಟು ಬಂದ್ರೆ ಎಲ್ಲರಿಗೂ ಸಿಟ್ಟು ಬರಬೇಕು. ಹ್ಮ್ ಹ್ಮ್ ವಿದ್ವಾಂಸರಾದ್ರೆ ಎಲ್ಲರೂ ವಿದ್ವಾಂಸರಾಗಬೇಕು. ಹ್ಮ್ ಈ ಜ್ಞಾನ ಒಂದೇ ಅಂದಾಗ ಜ್ಞಾನದಿಂದ ಅಜ್ಞಾನ ನಷ್ಟ ಆಗ್ಯದ. ಹ್ಮ್ ಅಜ್ಞಾನ ನಷ್ಟ ಆದ ಮೇಲೆ ಅವರ ಆಚರಣೆಗಳು, ಹ್ಮ್ ಅವರ ವ್ಯವಹಾರಗಳು, ಹ್ಮ್ ಹ್ಮ್ ಅವರ ನಡತೆಗಳು, ಹ್ಮ್ ಹ್ಮ್ ಅವರ ಆಚಾರಗಳು, ಅವರ ವಿಚಾರಗಳು ಹ್ಮ್ ಒಂದೇ ಪ್ರಕಾರ ಆಗಿರಬೇಕಲ್ಲವೇ ಹ್ಮ್ ಅನ್ನುವಂತ ಪ್ರಶ್ನೆ. ಹ್ಮ್ ಹ್ಮ್ ಈ ಪ್ರಶ್ನೆ ಬಂದಾಗ ಹ್ಮ್ ಮುಂದ ಉತ್ತರ ಹೇಳ್ತಾರಮ್ಮ. ಹೌದು. ಹ್ಮ್ ತತ್ವ ಬಲ್ಲವರು ಅಥವಾ ಅರಿತವರು ಹ್ಮ್ ಆ ಅಳವಡಿಸಿಕೊಂಡ ಜ್ಞಾನ, ಹ್ಮ್ ಹ್ಮ್ ಅವ್ರು ಏನು ಅಳವಡಿಸಿಕೊಂಡಾರಮ್ಮ ಅಂದ್ರೆ ಜ್ಞಾನ. ಹೌದ್ರಿ. ಅದು ಎಂಥ ಜ್ಞಾನ ಅಂದ್ರೆ ಅಭೇದ ಜ್ಞಾನ. ಹ್ಮ್ ಭೇದ ಇಲ್ಲ ಅಲ್ಲಿ. ಸ್ವಗತ ಭೇದ, ಸಜಾತಿ ಭೇದ, ವಿಜಾತಿ ಭೇದ, ಹ್ಮ್ ಯಾವ ಭೇದ ಇಲ್ಲದಂತ ಪರ ಬ್ರಹ್ಮ ಜ್ಞಾನವನ್ನ ಪಡ್ಕೊಂಡಾರ. ಹ್ಮ್ ಆದರೆ ಆ ಜ್ಞಾನದಲ್ಲಿ ಭೇದ ಇಲ್ಲ ಅಂದ್ರ ಅವ್ರು. ಹೌದು. ನೀ ಹೇಳೋ ಪ್ರಕಾರ ಜ್ಞಾನದಲ್ಲಿ ಭೇದ ಇಲ್ಲ. ಹ್ಮ್ ಅವರಿಗೂ ಅದೇ ಜ್ಞಾನ, ಇವರಿಗೂ ಇದೇ ಜ್ಞಾನ, ಇವರಿಗೂ ಇದೇ ಜ್ಞಾನ. ಹ್ಮ್ ಹ್ಮ್ ಆ ಜ್ಞಾನದಲ್ಲಿ ಭೇದ ಇಲ್ಲದಿದ್ದರೂ ಪ್ರಾರಬ್ಧ ಕರ್ಮದ ಮೂಲಕ, ಹ್ಮ್ ಹ್ಮ್ ಪ್ರಾರಬ್ಧ ಕರ್ಮದ ಮೂಲಕ ಹ್ಮ್ ಅವರ ಆಚರಣೆ ಭೇದವಾಗಿರುತ್ತದೆ. ಹ್ಮ್ ಹ್ಮ್ ಏನ್ ಭೇದಮ್ಮ? ಆಚರಣೆ ಭೇದ, ಹೌದ್ರಿ. ಹೌದು ಅವರ ವ್ಯವಹಾರ ಭೇದ ಹೌದು. ಹ್ಮ್ ಅನ್ನುವಂತ ಉತ್ತರವನ್ನ ಈ 99ನೇ ಶ್ಲೋಕದಲ್ಲಿ ಹೇಳ್ತಾರಮ್ಮ. ಹೌದು. ಹ್ಮ್ ಪ್ರಾರಬ್ಧ ಕರ್ಮದಿಂದ ಜ್ಞಾನಿಗಳ ವರ್ತನ ಭೇದವಿದೆ. ಹ್ಮ್ ಹ್ಮ್ ಅದು ಹೇಗೆ ಅಂದ್ರೆ ಹ್ಮ್ ಪ್ರಾರಬ್ಧಂಶೈ ಕಥಮತಿ ಆತ್ಮ ರಾಮ ರಮಂತು ಹ್ಮ್ ನ ಹಿ ದೋಷ ಹ್ಮ್ ಏತೆ ಅತ್ರ ಸಾಕ್ಷಿಣ ಹ್ಮ್ ಶುಕ ನಾರದ ಜನಕ ಭರತ ಹ್ಮ್ ವಿಜಯದ್ಯಾಪಿ ಅಂತ ಹ್ಮ್ ಇಲ್ಲೊಂದು ಪ್ರಮಾಣವನ್ನ ದೃಷ್ಟಾಂತವನ್ನು ಕೊಡ್ತಾರ. ಹೌದು. ಹ್ಮ್ ಯಾಕಂದ್ರೆ ತೀವ್ರಾದಿ ಪ್ರಾರಬ್ಧ ಕರ್ಮ ಸಂಸ್ಕಾರದಿಂದ ಹ್ಮ್ ಆತ್ಮ ಅಭಿರುಚಿಯುಳ್ಳ ಜ್ಞಾನಿಗಳು ಹ್ಮ್ ಹೇಗಾದರೂ ವರ್ತಿಸಲಿ ದೋಷವಿಲ್ಲ. ಹ್ಮ್ ಹ್ಮ್ ಅವರು ಹೇಗೆ ಆಚರಣೆ ಇದ್ರೂ ಕೂಡ ದೋಷ ಇಲ್ಲ. ಹೌದು. ಈ ವಿಷಯದಲ್ಲಿ ಹ್ಮ್ ಸುಖಮುನಿ, ನಾರದ, ಜನಕ, ಜಡಭರತ, ಹ್ಮ್ ಅರ್ಜುನನೇ ಮುಂತಾದವರು ಸಾಕ್ಷಿ ಆಗಿರುತ್ತಾರೆ. ಹ್ಮ್ ಇವ್ರದ್ದು ದೃಷ್ಟಾಂತ ಕೊಡ್ತಾರಮ್ಮ. ಹೌದು. ಹ್ಮ್ ತೀವ್ರ ಪ್ರಾರಬ್ಧ, ಮಂದ ಪ್ರಾರಬ್ಧ, ಮಧ್ಯ ಪ್ರಾರಬ್ಧ, ಸುಪ್ತ ಪ್ರಾರಬ್ಧ ಅಂತ ಹೇಳಿದಾಗ ಹೌದು. ಆತ್ಮಾಭಿರತಿ ಅಂದ್ರು. ಹ್ಮ್ ಆತ್ಮ ಜ್ಞಾನದಲ್ಲಿ ಹ್ಮ್ ಪ್ರೇಮವನ್ನ, ಪ್ರೀತಿಯನ್ನ ಉಳ್ಳವರು, ಹ್ಮ್ ಆನಂದದಿಂದ ಇರುವವರು, ಹ್ಮ್ ಅಂಥ ಜ್ಞಾನಿಗಳು ಹೇಗಾದರೂ ವರ್ತಿಸಲಿ ದೋಷವಿಲ್ಲ. ಹ್ಮ್ ಹ್ಮ್ ಕಾರಣ ಹ್ಮ್ ತೀವ್ರ, ಮಧ್ಯ, ಮಂದ, ಸುಪ್ತಗಳೆಂಬ ಪ್ರಾರಬ್ಧ ಕರ್ಮ, ಹ್ಮ್ ಆ ಕರ್ಮದ ಸಂಸ್ಕಾರದ ಭೇದದಿಂದ ಹ್ಮ್ ಆತ್ಮ ಅರಿತಿಯುಳ್ಳ ಜ್ಞಾನಿಗಳ ವ್ಯವಹಾರವು ಹ್ಮ್
ಒಂದೇ ರೀತಿಯಲ್ಲಿ ಇರುವುದಿಲ್ಲವೆಂತಲೂ ಹ್ಮ್ ಅವರು ಹ್ಮ್ ಅರಿತು ಅಳವಡಿಸಿಕೊಂಡಿರುವ ಜ್ಞಾನವು ಮಾತ್ರ ಒಂದೇ ಪ್ರಕಾರವಾಗಿರುತ್ತದೆ ಎಂತಲೂ ಹ್ಮ್ ಅವರು ಹೊಂದುವ ಮುಕ್ತಿ ಸುಖವು ಮಾತ್ರ ಒಂದೇ ಎಂತಲೂ. ಹ್ಮ್ ಮುಕ್ತಿಯಿಂದ ಆಗುವಂತ ಆನಂದ ಎಲ್ಲರಿಗೂ ಒಂದೇ ಪ್ರಕಾರ ಅದಮ್ಮ. ಹೌದ್ರಿ. ಆದ್ರೆ ವ್ಯವಹಾರ ಬೇರೆ ಬೇರೆ ಆದ. ಹೌದು. ಆ ವ್ಯವಹಾರ ಯಾಕೆ ಬೇರೆ ಆಯ್ತು ಅಂದ್ರೆ ಪ್ರಾರಬ್ಧ. ಹೌದು. ಈ ರೀತಿಯಾಗಿ ಅವರ ವರ್ತನೆಯು ಮಾತ್ರ ಬಹು ರೀತಿಯಾಗಿ ಇರುತ್ತದೆ ಅಂತಲೂ ನಾವು ತಿಳಿಬೇಕು ಅಂತ ಇಲ್ಲಿ ಮಹಾತ್ಮರು ಹೇಳ್ತಾರೆ. ಹೌದು. ಅದಕ್ಕೆ ಜ್ಞಾನಿ ಆದ್ರೆ ಎಲ್ಲರೂ ಸಿದ್ಧಾರೂಢರಂಗೆ ಇರಕ್ ಬರಂಗಿಲ್ಲ, ಎಲ್ಲರೂ ಗುರುನಾಥ ರೂಢಂತ ಇರಕ್ ಬರಂಗಿಲ್ಲ. ಈ ಜಗತ್ತಿನಲ್ಲಿ ಆಗಿ ಹೋದಂತ ಎಷ್ಟೋ ತತ್ವಜ್ಞಾನಿಗಳು ಅವರ ಕರ್ಮಗಳಿಂದ ಬೇರೆ ಬೇರೆ ವರ್ತನೆ ಇದ್ದರೂ ಕೂಡ ಅವರೆಲ್ಲರಿಗೂ ಜ್ಞಾನದಿಂದ ಪ್ರಾಪ್ತಿಯಾದಂತ ಮೋಕ್ಷ ಆನಂದ ಮಾತ್ರ ಒಂದೇ ಪ್ರಕಾರ. ಮೋಕ್ಷದ ಆನಂದ ಒಂದೇ ಪ್ರಕಾರ. ಈ ರೀತಿ ನಾವು ತಿಳಿಯಬೇಕು ಅಂತ ಸೂಚನೆ ಕೊಟ್ಟು ಗ್ರಂಥಕರ್ತರು ಇದಕ್ಕೆ ನಮಗೆ ವಿಶ್ವಾಸ ಬರೋದಕ್ಕೋಸ್ಕರವಾಗಿ ಈಗ ವರ್ತಮಾನ ಕಾಲದಕ್ಕಿಂತ ಭೂತಕಾಲದಲ್ಲಿ ಆಗಿ ಹೋದಂತ ಎಷ್ಟೋ ಜ್ಞಾನಿಗಳ ಉದಾಹರಣೆಯನ್ನ ಇಲ್ಲಿ ಕೊಟ್ಟು ದೃಢ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದರಲ್ಲಿ ಸುಖ ಮಹರ್ಷಿಯು ಅಂತ ಗೊತ್ತು. ಸುಖ ಮಹರ್ಷಿಯವನು ವ್ಯಾಸ ಮಹರ್ಷಿಯ ಶಿಷ್ಯ ಇರ್ಬೇಕಂತ ಅನಿಸ್ತದ. ಇವನಿಗೆ ಸರ್ವ ಸಂಘ ಪರಿತ್ಯಾಗಿಯಾಗಿ ಇವನಿಗೆ ಯಾವ ಸಂಗಾತಿ ಇಲ್ಲ, ಯಾವುದು ಸಂಘ ಇಲ್ಲದೆ ಎಲ್ಲಾ ಸಂಘವನ್ನ ತ್ಯಾಗ ಮಾಡಿ ಅವನು ನಿರ್ಜನವಾದಂತ ಪ್ರದೇಶದಲ್ಲಿ ವ್ಯವಹಾರವನ್ನು ಮಾಡ್ತಿದ್ದ, ತಿರುಗಾಡ್ತಿದ್ದ. ಆದರೂ ಕೂಡ ಆತನು ಮುಕ್ತನೇ. ಆದ್ರೆ ಜನಕ ಮಹಾರಾಜನ ವಿರುದ್ಧ ಸುಖಮನಿ ಎಲ್ಲವನ್ನ ತ್ಯಾಗ ಮಾಡ್ಯಾನ, ಅವನು ಮುಕ್ತ ಆಗ್ಲಿ. ಆದ್ರೆ ಜನಕ ಮಹಾರಾಜನು ಸರ್ವಸಂಗ ಸಹಿತನಾಗಿ ಎಲ್ಲ ಸಂಘ ಇತ್ತು ನಮ್ಮವನಿಗೆ. ಜನಕನಿಗೆ ರಾಜ್ಯ ಇತ್ತು, ರಾಜ್ಯಭಾರ ಮಾಡೋದಿತ್ತು, ಚತುರಂಗ ಬಲ ಇತ್ತು, ಎಲ್ಲರನ್ನ ರಕ್ಷಣೆ ಮಾಡುವಂತದ್ದಿತ್ತು, ಎಲ್ಲಾ ಜವಾಬ್ದಾರಿಯಲ್ಲಿ ಇದ್ರು ಕೂಡ ಆತ ನಿಜವಾಗಿ ಕೂಡ ಜೀವನ್ಮುಕ್ತ. ಜ್ಞಾನದಿಂದ ಅಜ್ಞಾನ ನಷ್ಟ, ಜ್ಞಾನ ಮಾತ್ರ ಒಂದೇ ಆದಮ್ಮ. ಜನಕನ ವ್ಯವಹಾರ ಸುಖ ಮಹರ್ಷಿಲಿಲ್ಲ, ಸುಖ ಮಹರ್ಷಿಲಿದ್ದು ಜನಕನಿಲ್ಲ. ಅವನು ತ್ಯಾಗಿಯಾನ, ಇವನು ಭೋಗಿಯಾನ. ಆದ್ರೆ ಜ್ಞಾನದಲ್ಲಿ ಮಾತ್ರ ಇಬ್ರು ಸಮಾನರು. ಆತನು ಬ್ರಹ್ಮಾನಂದವನ್ನ ಪಡೆದ, ಮುಕ್ತ ಆದ. ಈತನು ಬ್ರಹ್ಮಾನಂದವನ್ನು ಪಡೆದ, ಮುಕ್ತ ಆದ. ಈ ರೀತಿಯಾಗಿ ರಾಜನು ಜನಕ ಮಹಾರಾಜನು ಸರ್ವ ಸಂಘ ಸಹಿತನಾಗಿ ರಾಜ್ಯವಂ ಪರಿಪಾಲಿಸುತ್ತ ವ್ಯವಹಾರವನ್ನ ಮಾಡಿದರು, ಆತ ಜೀವನ್ಮುಕ್ತ. ನಾರದನು ಪರಮಾತ್ಮನ ನಾಮ ಸಂಕೀರ್ತನೆಯನ್ನು ಮಾಡ್ತಿದ್ದ. ಯಾವಾಗಲೂ ನಾಮ ಸಂಕೀರ್ತನ ಅಂದ್ರೆ, ಕೀರ್ತನೆ ಅಂದ್ರೆ ಅವನ ಭಜನೆ ಸ್ತೋತ್ರವನ್ನು ಮಾಡೋನು.
ಮಾಡುತ್ತಾ ತ್ರಿಲೋಕ ಸಂಚಾರ ಆಗಿ ವ್ಯವಹರಿಸಿದ. ಹ್ಮ್ ನಾವ್ ಹೇಳ್ತೀವಿ ಜ್ಞಾನಿಗಳಾದ್ರೆ ಇಷ್ಟ್ಯಾಕ್ ತಿರುಗಾಡ್ಬೇಕ್ರಿ, ಹ್ಮ್ ಹ್ಮ್ ಇಷ್ಟ್ಯಾಕ್ ಓಡಾಡ್ಬೇಕು, ಹ್ಮ್ ಇಷ್ಟ್ಯಾಕ್ ಮಾತಾಡ್ಬೇಕು, ಹ್ಮ್ ಹ್ಮ್ ಇಷ್ಟ್ಯಾಕ್ ಸುಮ್ಮನೆ ಇರ್ಬೇಕು. ಹ್ಮ್ ಎಲ್ಲಾ ವಿಚಾರಗಳು ಬರುವುದು ಸಹಜ. ಹೌದು. ಇಷ್ಟು ಮೂರು ಲೋಕ ಸಂಚಾರಿಯಾಗಿ ಹ್ಮ್ ಇದ್ದರೂ ಕೂಡ ಹ್ಮ್ ಆ ನಾರದನು ಜೀವನ್ಮುಕ್ತ. ಹ್ಮ್ ಹ್ಮ್ ಮತ್ತೆ ಜಡ ಭರತನು ಹುಚ್ಚನಂತೆ ವ್ಯವಹಾರ ಮಾಡ್ತಿದ್ದ. ಹ್ಮ್ ನೋಡೋರ ಕಣ್ಣಲ್ಲಿ ಹುಚ್ಚ ಅವನು. ಹ್ಮ್ ಆದರೂ ಕೂಡ ಆತ ಹ್ಮ್ ಜ್ಞಾನದಲ್ಲಿ ಹ್ಮ್ ಜನಕನಿಗೂ ಸುಖಮನಿಗೂ ನಾರದನಿಗೂ ಸಮಾನವಾಗಿದ್ದಂಥವನು. ಹ್ಮ್ ಹ್ಮ್ ವ್ಯವಹಾರದಲ್ಲಿ ಸಮಾನ ಅಲ್ಲ, ಹೌದು. ಭೋಗದಲ್ಲಿ ಸಮಾನ ಅಲ್ಲ, ಹ್ಮ್ ಹ್ಮ್ ಆದ್ರೆ ಜ್ಞಾನದಲ್ಲಿ ಮಾತ್ರ ಸಮಾನರು. ಹ್ಮ್ ಹ್ಮ್ ಯಾಕಂದ್ರೆ ಜ್ಞಾನದ್ದು ಒಂದೇ ಕೆಲಸ, ಹೌದು. ಸರ್ವ ದುಃಖವನ್ನ ನಿವೃತ್ತಿ ಮಾಡಿ ಪರಮಾನಂದ ಕೊಡುವುದೇ ಜ್ಞಾನದ ಕೆಲಸ. ಹೌದು. ಆ ಜ್ಞಾನವನ್ನೇ ತಿಳ್ಕೊಂಡ ಮೇಲೆ ಅವರು ಆನಂದವಾಗಿ ಇರ್ತಾರೆ. ಅವರು ಹೌದು. ಹ್ಮ್ ವ್ಯವಹಾರದಲ್ಲಿ ಬೇರೆ ಬೇರೆಯಾಗಿ ತೋರ್ತಾರ. ಹ್ಮ್ ಹ್ಮ್ ಕಾರಣ ಹ್ಮ್ ಇಲ್ಲಿ ಅರ್ಜುನನು ದುರ್ಯೋಧನಾದಿ ಶತ್ರುಗಳನ್ನು ಸಂಹರಿಸಿ ಹ್ಮ್ ವಿಜಯಶೀಲನಾಗಿ ವ್ಯವಹಾರ ಮಾಡಿದ. ಹ್ಮ್ ಹ್ಮ್ ಅರ್ಜುನ ಏನು ಮಾಡಿದ್ನಂದ್ರೆ ದುರ್ಯೋಧನ ಅಂದ್ರೆ ಪಾಂಡವರ ಪಡೆಯನ್ನ, ಹೌದು. ಇಡೀ ಪಾಂಡವರ ವಂಶವನ್ನ, ಹ್ಮ್ ಹ್ಮ್ ಅವರ ಪರವಾಗಿ ಇರುವಂತ ಹ್ಮ್ ಎಷ್ಟೋ ಅಕ್ಷೋಣಿ ಸೈನ್ಯವನ್ನ ಸಂಹರಿಸಿ ಹ್ಮ್ ಸಂಹಾರ ಮಾಡ ಕೊಲ್ಲಿದ್ನಲ್ಲ. ಹೌದ್ರಿ. ಮತ್ತ ಇಷ್ಟೆಲ್ಲಾ ಜೀವಿಗಳನ್ನ ಕೊಲ್ಲಿ ಹ್ಮ್ ಆತ ವ್ಯವಹಾರವನ್ನ ಮಾಡಿದ್ರು ಕೂಡ, ಹ್ಮ್ ವಿಜಯಶಾಲಿ ಆಗಿದ್ರು ಕೂಡ ಹ್ಮ್ ಅರ್ಜುನ ಜೀವನ್ಮುಕ್ತ. ಹ್ಮ್ ಈ ಈ ಬಾಹ್ಯದ ವ್ಯವಹಾರ ಒಬ್ಬರಿಗಿಂತ ಒಬ್ಬರಿಗೆ ಭಿನ್ನ ಭಿನ್ನ ಅವ ನೋಡಮ್ಮ. ಹೌದು. ಹೌದ್ರಿ. ಹ್ಮ್ ಅರ್ಜುನಿಗೆ ಇದ್ದದ್ದು ಮೊದಲು ಹೇಳಂತೆ ನಾರದನಲ್ಲಿಲ್ಲ, ಆಮೇಲೆ ಜನಕನಲ್ಲಿಲ್ಲ, ಜಡಭರಿತನಲ್ಲಿಲ್ಲ. ಹ್ಮ್ ಹ್ಮ್ ಹೀಗೆ ಬೇರೆ 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 ರೀತಿ ಕಂಡರೂ ಕೂಡ ಹ್ಮ್ ವ್ಯವಹಾರ ಧರ್ಮಗಳು ಬೇರೆ ಅಂದ್ರವ್ರು. ಹೌದು. ವ್ಯವಹಾರ ಧರ್ಮಗಳೇನವ ಇವು ಬೇರೆ. ಬೇರೆ. ಕಾರಣ ಹಿಂದಿನ ಜನ್ಮದ ಕರ್ಮ ವಾಸನೆಗಳವು. ಹೌದು. ಹ್ಮ್ ಈ ಜನ್ಮದಲ್ಲಿ ಆ ಕರ್ಮ ವಾಸನೆಗಳನ್ನ ಆತ ಮುಗಿಸಬೇಕಂತ. ಹೌದು. ಹ್ಮ್ ಆ ಕಾರಣಕ್ಕಾಗಿ ಹ್ಮ್ ಅವರೆಲ್ಲರೂ ಕೂಡ ಜ್ಞಾನದಲ್ಲಿ ಸಮಾನರು. ಹ್ಮ್ ಕಾರಣ ಹ್ಮ್ ಜ್ಞಾನವು ಇದಕ್ಕೆ ಕಾರಣವಲ್ಲ. ಹ್ಮ್ ಜ್ಞಾನ ಪ್ರಾರಬ್ಧದ ವರ್ತನೆಗೆ ಕಾರಣ ಅಲ್ಲಮ್ಮ. ಹ್ಮ್ ಹ್ಮ್ ಕರ್ಮ ಮಾತ್ರ ವರ್ತನೆಗೆ ಕಾರಣ. ಹ್ಮ್ ಆ ಕಾರಣ ಹ್ಮ್ ಅವರವರ ಪ್ರಾರಬ್ಧ ಕರ್ಮ ಸಂಸ್ಕಾರವೇ ಕಾರಣವಾಗಿರುತ್ತದೆ. ಹ್ಮ್ ಅವರವರ ಸಂಸ್ಕಾರ ಹ್ಮ್ ಹ್ಮ್ ಅದೇ ಅವರ ವರ್ತನೆಗೆ ಕಾರಣ ವಿನಃ ಹ್ಮ್ ಸಾಮಾನ್ಯವಾಗಿ ಹ್ಮ್ ಒಂದು ಸರ್ಪ ಇರ್ತದ, ಹ್ಮ್ ಒಂದು ಪಕ್ಷಿ ಇರ್ತದ, ಹ್ಮ್ ಇನ್ನೊಂದು ಒಂಟೆ, ಆನೆ, ಎಷ್ಟೇ ಜೀವರಾಶಿಗಳನ್ನ ವಿಚಾರ ಮಾಡಿದರೆ ಹ್ಮ್ ಅವುಗಳ ಪ್ರಾರಬ್ಧದಿಂದ, ಹ್ಮ್ ಆ ಪ್ರಾರಬ್ಧ ವಾಸನೆಯಿಂದ ಹ್ಮ್ ಪಕ್ಷಿ ಏನ್ ಮಾಡ್ತದಮ್ಮ, ಆಕಾಶದಲ್ಲಿ ಹಾರ್ತವ. ಹೌದು. ಪಕ್ಷಿ ಆಕಾಶದಲ್ಲಿ ಹಾರ್ತದಲ್ಲ, ಹೌದು. ಅದ್ರಂಗ ಒಬ್ಬ ಮಾನವ ಹಾರ್ಲಿಕ್ಕೆ ಅಸಾಧ್ಯ. ಹ್ಮ್ ಹೌದು. ಇವನಿಗೆ ಭೂಮಿ ಮೇಲೆ ನಡಿಲಿಕ್ಕೆ ಬರ್ತದ, ಹೌದು. ಆದ್ರೆ ಹಾರ್ಲಿಕ್ಕೆ ಅಸಾಧ್ಯ. ಹೌದು. ಇನ್ನೂ ಕೆಲವು ಪ್ರಾಣಿಗಳಿಗೆ ಹ್ಮ್ ಜಿಗಿಲಿಕ್ಕೆ ಬರ್ತದ, ಹ್ಮ್ ಜಿಗಿಲಿಕ್ಕೆ ಬರ್ತದಮ್ಮ. ಹೌದು.
ಎಲ್ಲಾ ಪ್ರಾಣಿಗೆ ಬರೋಂಗಿಲ್ಲ. ಹೌದು. ಈಗ ಮಂಗ ಜಿಗಿತದಂದ್ರೆ ಹ್ಮ್ ಹ್ಮ್ ಮನುಷ್ಯ ಜಿಗ್ಲಿಕ್ ಬರೋದಿಲ್ಲ. ಹೌದು. ಮತ್ತೆ ಇನ್ನೂ ಕೆಲವು ತೀವ್ರಗತಿಯಿಂದ ಓಡ್ತಾವು. ಹ್ಮ್ ಸರ್ಪ ಸಹಸ್ರ ಪಾದಗಳಿಂದ ಅದು ಹ್ಮ್ ತನ್ನ ಇಡೀ ದೇಹವನ್ನ ನೆಲಕಚ್ಚೆ ಓಡ್ತಾನ ನಮ್ಮ. ಹೌದು. ಹ್ಮ್ ಇವೆಲ್ಲ ಯಾಕೆ ಒಂದೇ ಪ್ರಕಾರ ಇರ್ಬೇಕಾಗಿತ್ತಲ್ಲ? ಜೀವಿಗಳಂದ್ಮೇಲೆ ಎಲ್ಲ ಒಂದೇ ಪ್ರಕಾರ ಇರ್ಬೇಕಾಗಿತ್ತು. ಹೌದು. ಹ್ಮ್ ಒಂದೇ ಪ್ರಕಾರ ನಮ್ಗೆ ಕಾಣಂಗಿಲ್ಲ. ಹ್ಮ್ ಯಾಕಂದ್ರೆ ಹ್ಮ್ ಅವರು ಮೊದಲೇ ಹೇಳಿದಂತೆ ಪಾಪಾನುಗುಣದಿಂದ ಗಿಡ ಮರ ಕ್ರಿಮಿಯಾಗಿ ಹ್ಮ್ ಹ್ಮ್ ಕೀಟ ಪತಂಗಾದಿಯಾಗಿ ಆ ಪಕ್ಷಿ ಫಲವಾಗಿ ಹೌದು. ಅದು ಹಿಂದಿನ ಜನ್ಮದಲ್ಲಿ ಮಾಡಿದಂತ ಪಾಪ ಪುಣ್ಯ ಅನುಸಾರವಾಗಿ ಹ್ಮ್ ಹ್ಮ್ ಅದರ ವಾಸನದಿಂದ ಈ ದೇಹ ಬಂದವ. ಹೌದು. ಅದರಲ್ಲೂ ಕೂಡ ಮಾನವೊಂದು ಒಂದು ದೇಹ. ಹೌದು. ಮಾನವ ದೇಹ ಕೂಡ ಹ್ಮ್ ಪಾಪ ಪುಣ್ಯ ಸಂಸ್ಕಾರ ಕರ್ಮದಿಂದ ಬಂದದ್ದು. ಹೌದು. ಅದು ಕರ್ಮ ಹ್ಮ್ ದಿಂದ ಬಂದಂತ ಶರೀರದ ವ್ಯವಹಾರವೇ ವಿನಃ ಹ್ಮ್ ಹ್ಮ್ ಈಗ ನಾವು ಪ್ರಯತ್ನದಿಂದ ಪ್ರಾಪ್ತಿ ಮಾಡಿಕೊಂಡಂತ ಜ್ಞಾನ ಏನದಮ್ಮ, ಹ್ಮ್ ಹ್ಮ್ ಆ ಜ್ಞಾನದಿಂದ ಇವತ್ತು ನನಗೇನಾಗಿದೆ ಅಂದ್ರೆ ಸ್ವರೂಪ ಜ್ಞಾನ ಆಗಿದೆ. ಹೌದು. ಹ್ಮ್ ಸ್ವರೂಪ ಜ್ಞಾನ ಅಂದ್ರೆ ಹ್ಮ್ ಅದು ಆತ್ಮ ಜ್ಞಾನ, ಹ್ಮ್ ಹ್ಮ್ ಅದು ಪರಮಾತ್ಮನ ಜ್ಞಾನ, ಹ್ಮ್ ಅದು ಸತ್ಯವಾದ ಜ್ಞಾನ. ಹ್ಮ್ ಅದು ಆದಾಗ ಈ ದೇಹ ಅನ್ನುವಂಥದ್ದು ಮಿಥ್ಯ ಅಂತ ಅವತ್ತೇ ಸುಳ್ಳಾಗ್ಬಿಟ್ಟದ. ಹೌದು. ಈ ಸುಳ್ಳಾದ ದೇಹದಿಂದ ಸತ್ಯವಾದ ಕಾರ್ಯವನ್ನು ಮಾಡೋಕ್ ಬರಂಗಿಲ್ಲ. ಹ್ಮ್ ಹ್ಮ್ ಇಲ್ಲಿ ಸೂತ್ರದಲ್ಲಿ ಇರುವಂತ ಲಕ್ಷ್ಯಾರ್ಥ ಇದು. ಹ್ಮ್ ಹ್ಮ್ ಅದು ಆದ ಮೇಲೆ ಹ್ಮ್ ಸುಳ್ಳಿನಿಂದ ಸತ್ಯವಾದ ಕೆಲಸವನ್ನು ಮಾಡಕ್ ಬರೋದಿಲ್ಲ. ಹೌದು. ಅದಕ್ಕೆ ಸುಳ್ಳು ದೇಹದಿಂದ ಹ್ಮ್ ಸುಳ್ಳ ಕಾರ್ಯಗಳಂತ ತಿಳಿದ ಮೇಲೆ ಹ್ಮ್ ಆ ಕರ್ಮದಲ್ಲಿ ಹೆಚ್ಚಿನ ಪ್ರವೃತ್ತಿ ಅವಾಗ ಆಗೋದಿಲ್ಲ ಅಂತ ಅರ್ಥ ಮಾಡಬೇಕು ಹ್ಮ್ ಹ್ಮ್ ಜ್ಞಾನಿಗಳಿಗೆ. ಹೌದು. ಹೌದು. ಆ ಕಾರಣ ಇಲ್ಲಿ ಹ್ಮ್ ನಿಜಗುಣ ಶಿವಯೋಗಿಗಳು ಹ್ಮ್ ಮತ್ತು ಅನಂತ ಮಹಾತ್ಮರು ಹ್ಮ್ ಒಂದು ದೃಷ್ಟಾಂತವನ್ನು ಕೊಟ್ರಮ್ಮ. ಹ್ಮ್ ಕೃಷ್ಣ ಭೋಗಿ ಸುಖಸ್ಥಾಗಿ ರೂಪವು ಜನಕ ರಾಘವೌ ಹ್ಮ್ ವಶಿಷ್ಠ ಕರ್ಮ ಕರ್ತಾಂಚ ಹ್ಮ್ ಪಂಚಾಯಿತಿ ಜ್ಞಾನ ಸಮ್ಮತ ಅಂದ್ರು. ಹ್ಮ್ ಕೃಷ್ಣ ಭೋಗದಲ್ಲಿದ್ನಲ್ಲಮ್ಮ. ಹೌದು. 60,000 ಮಂದಿ ಮಕ್ಕಳು, 16,000 ಮಂದಿ ಹೆಣ್ಣಂದಿರು. ಹ್ಮ್ ಹ್ಮ್ ಅಂತ ಭೋಗ ದೇವೇಂದ್ರ ಕೂಡ ಇದ್ದಿಲ್ಲ ಅಂತ. ಹ್ಮ್ ಹ್ಮ್ ಆದ್ರೂ ಕೂಡ ಆತ ಜೀವನ್ಮುಕ್ತ. ಹ್ಮ್ ಹ್ಮ್ ಯಾಕಂದ್ರೆ ಅವ್ರು ಎಷ್ಟೇ ಮಂದಿ ಇರ್ಲಿ ಹ್ಮ್ ಕೃಷ್ಣಗ ಮತ್ತೆ ಮಕ್ಕಳು ಎಂತವ್ರమంದ್ರೆ ಹ್ಮ್ ಹ್ಮ್ ಎಲ್ಲಾ ಮಕ್ಕಳು ಕೂಡ ಹ್ಮ್ ದುಷ್ಟ ಮಕ್ಕಳೇ ಹುಟ್ಟಿದ್ರಮ್ಮ ಕೃಷ್ಣಗ. ಹ್ಮ್ ಹ್ಮ್ ಎಲ್ಲರೂ ಪಾಪಿಗಳು ಮಾಡಲಾರ್ದ ಕಾರ್ಯವನ್ನೇ ಮಾಡ್ತಿದ್ವು ಮಕ್ಕಳು. ಹ್ಮ್ ಹ್ಮ್ ಹುಟ್ಟಿದ್ದು ಕೃಷ್ಣ ಭಗವಂತನಲ್ಲಿ ಹ್ಮ್ ಮಾಡುವ ಕಾರ್ಯ ಪಾಪಿಗಳ ಕಾರ್ಯ ಮಾಡ್ತಿದ್ರು. ಹ್ಮ್ ಹ್ಮ್ ಇದ್ರ ಕೃಷ್ಣಂದೇನ್ ತಾತ್ಪರ್ಯ ಇಲ್ಲ. ಹೌದು. ಕೃಷ್ಣ ಏನ್ ತಿಳ್ಕೊಂಡಿದ್ದ, ಯಾರು ಬರ್ಲಿ ಯಾರಾದ್ರೂ ಹೋಗ್ಲಿ, ಹ್ಮ್ ಯಾವೇ ಬಂದ್ರು ಬಂದುವೆಲ್ಲ ಹೋಗವೆ ಹೌದು. ಅಂದಾಗ ಆ ಸ್ತ್ರೀ ಪುತ್ರರ ವ್ಯಾಮೋಹದಲ್ಲಿ ಇದ್ದಿಲ್ಲ ಕೃಷ್ಣ. ಹ್ಮ್ ಹ್ಮ್ ಅವರಲ್ಲಿ ಇದ್ದಂಗಿದ್ದ, ಹ್ಮ್ ಅವರ ವ್ಯಾಮೋಹದಲ್ಲಿ ಇದ್ದಿಲ್ಲ. ಹ್ಮ್ ಹ್ಮ್ ಅದಕ್ಕೆ ಕೃಷ್ಣ ಭೋಗಿ, ಹ್ಮ್ ಭೋಗದಲ್ಲಿ ಶ್ರೀಕೃಷ್ಣ, ಹ್ಮ್ ಹ್ಮ್ ಸುಖಮನಿ ತ್ಯಾಗಿ ಅಂತ ಅವನು ಹ್ಮ್ ಹ್ಮ್ ಎಲ್ಲವನ್ನ ಬಿಟ್ಟವನು. ಹೌದು. ರೂಪೋ ಜನಕ ರಾಘವ, ರಾಜರಾದಂತ ಹ್ಮ್ ಹ್ಮ್ ಜನಕ ಮಹಾರಾಜ, ರಾಘವ ಅಂತಂದ್ರೆ ಹ್ಮ್ ರಾಮ ಅಂತ. ಹೌದು. ಹೌದು. ಶ್ರೀರಾಮಚಂದ್ರ ಅವರೆಲ್ಲ ರಾಜ್ಯ ಉಳ್ಳವರಮ್ಮ. ಹೌದು.
ಮತ್ತೆ ಜನಕ ಮಹಾರಾಜಂತೂ ಜಗತ್ತಿನಲ್ಲಿ ಪ್ರಸಿದ್ಧಿ ಆದಂತ ರಾಜ. ಹ್ಮ್ ಹ್ಮ್ ಆದರೂ ಕೂಡ ಅವರಿಬ್ಬರು ಜೀವನ್ಮುಕ್ತರೆ. ಹ್ಮ್ ಈತ ಜನಕ ಭೋಗಿಯಾಗಿ ರಾಜ್ಯವನ್ನ ಆಳಿದ, ಹ್ಮ್ ರಾಮ ರಾಜ್ಯವನ್ನು ಆಳಿದ, ಹ್ಮ್ ವನವಾಸವನ್ನು ಪಟ್ಟ, ಹ್ಮ್ ಯುದ್ಧವನ್ನು ಮಾಡಿದ, ಹ್ಮ್ ಎಷ್ಟೋ ಜನರನ್ನ ಸಂಹಾರವನ್ನು ಮಾಡಿದ. ಹ್ಮ್ ಆದರೂ ಕೂಡ ಹ್ಮ್ ನಾವು ಹೇಳ್ತೀವಿ, ಹ್ಮ್ ಜ್ಞಾನಿ ಅಂದ್ಮೇಲೆ ಅವ್ರು ಯಾರಿಗೂ ನೋವಾಗಬಾರ್ದು, ಹ್ಮ್ ಎಲ್ಲರಿಗೂ ಒಳ್ಳೇದನ್ನ ಬಯಸಬೇಕು. ಹ್ಮ್ ನಮ್ಮ ಇತಿಹಾಸದಲ್ಲಿ ಬಹಳ ಜನರ ಒಂದು ಪ್ರತೀತಿ ಇದೆ, ಹ್ಮ್ ಒಂದು ಸಣ್ಣ ಪಕ್ಷಿ ಪ್ರಾಣಿಯನ್ನು ಕೂಡ ಹಿಂಸೆ ಮಾಡಬಾರ್ದು ಅಂತ ಅವ. ಹೌದು ಎಲ್ಲರೂ ಹೇಳ್ತಕ್ಕಂತ ಮಾತು. ಹೌದು ಆದ್ರೆ ಇವರು ಜನಕ ಮಹಾರಾಜ, ಶ್ರೀರಾಮಚಂದ್ರ, ಹ್ಮ್ ಕೃಷ್ಣ, ಹ್ಮ್ ಇವರು ಎಲ್ಲರೂ ತಾವು ಹ್ಮ್ ಪ್ರಚೋದನೆಯನ್ನ ಮಾಡಿ ಹ್ಮ್ ಚತುರಂಗ ಬಲವನ್ನ ಯುದ್ಧಕ್ಕೆ ತಯಾರು ಮಾಡಿ ಹ್ಮ್ ತಾವೇ ಸ್ವತಃ ಶಸ್ತ್ರಗಳನ್ನ, ಹ್ಮ್ ತಾವೇ ಸ್ವತಃ ಬಿಲ್ಲು ಬಾಣವನ್ನ, ಹ್ಮ್ ಕೃಷ್ಣ ತಾನೇ ಸುದರ್ಶನ ಚಕ್ರವನ್ನು ಹಿಡ್ಕೊಂಡು ಹ್ಮ್ ಎಷ್ಟೋ ಜನರನ್ನ, ಹ್ಮ್ ಜೀವಿಗಳನ್ನು ಕೊಂದ್ರಿಲ್ಲಮ್ಮ. ಹೌದು ಮತ್ತೆ ಸಣ್ಣ ಪ್ರಾಣಿಯಲ್ಲಿ ಕೂಡ ದಯಬೇಕು, ಸಕಲ ಪ್ರಾಣಿಗಳಲ್ಲಿ ಹ್ಮ್ ಹ್ಮ್ ದಯವೇ ಧರ್ಮದ ಮೂಲವೇ ಅಂತ ಹೇಳ್ತೀವಿ ನಾವು. ಹ್ಮ್ ಹ್ಮ್ ಆದ್ರೆ ಯಾವಾಗ ಎಲ್ಲಿ ಅದು ಉಪಯೋಗ ಮಾಡ್ಬೇಕಮ್ಮ. ಹೌದ್ರಿ ಹ್ಮ್ ಆದ್ರೆ ಇಲ್ಲಿ ಬಂದಾಗ ಯಾಕೆ ದಯ ತೋರ್ಲಿಲ್ಲ ಶ್ರೀಕೃಷ್ಣ, ಹ್ಮ್ ಯಾಕೆ ದಯವನ್ನ ತೋರ್ಲಿಲ್ಲ ಜನಕ ಮಹಾರಾಜ, ಹ್ಮ್ ಯಾಕೆ ದಯವನ್ನ ತೋರ್ಲಿಲ್ಲ ಶ್ರೀರಾಮಚಂದ್ರ ಅಂತ ಪ್ರಶ್ನೆ ಬರ್ತಾವ. ಹೌದು ಅವರು ಸ್ವತಃ ನಿಂತು ನಾಶ ಮಾಡಿರಲ್ಲಮ್ಮ. ಹೌದು ಹೌದು ಕಾರಣ ನೇಮ ಅದ, ನೀತಿ ನೇಮ ಅದ. ಹ್ಮ್ ಹ್ಮ್ ದುಷ್ಟರನ್ನ ಸಂಹಾರ ಮಾಡಬೇಕಂತ ನೇಮ ಅದ. ಹ್ಮ್ ಹ್ಮ್ ಬಲಾಢ್ಯರು, ಹೌದು ಕ್ಷತ್ರಿಯರು, ಬಲಾಢ್ಯರು, ರಾಜರಾದವರು ಹ್ಮ್ ಹ್ಮ್ ವೈರಿಗಳನ್ನ, ದುಷ್ಟರನ್ನ ಕೊಲ್ಲಬೇಕಂತ ಅದ. ಹೌದು ಹ್ಮ್ ಶಕ್ತಿ ಇದ್ರು ಕೊಲ್ಲದೆ ಇದ್ರೆ ಪಾಪ ಬರ್ತದೆ. ಹೌದು ಹಾಗಾಗಿ ಅಷ್ಟೆಲ್ಲ ಮಾಡಿದ್ರು ಕೂಡ ಅವರು ಜೀವನ್ಮುಕ್ತರಲ್ಲಮ್ಮ. ಹೌದು ಕಾರಣ ಹ್ಮ್ ಅದು ದೇಹದ ಧರ್ಮ ಕರ್ಮ, ಹ್ಮ್ ಹ್ಮ್ ಕರ್ಮದ ಫಲಗಳೇ ವ್ಯವಹಾರವಿನ ಹ್ಮ್ 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 ಆತ್ಮಜ್ಞಾನದ ಅಲ್ಲ ಅಂತ ತಿಳ್ಕೊಂತಾರ ಅವರು. ಹೌದು ಹೌದು ಮತ್ತೆ ಹ್ಮ್ ಯಾವ ಹ್ಮ್ ವಶಿಷ್ಠ ಅಂದ್ರೆ ಕರ್ಮದಲ್ಲಿ ಇದ್ದ, ಹ್ಮ್ ಈ ರೀತಿ ಕೃಷ್ಣ, ಸುಖಮುನಿ, ಜನಕ, ರಾಘವ, ವಶಿಷ್ಠ ಹ್ಮ್ ಒಬ್ಬರ ಕರ್ಮಗಳು ಇನ್ನೊಬ್ಬರಂತಿಲ್ಲ. ಹೌದು ಆದ್ರೂ ಕೂಡ ಪಂಚ ಐತೆ ಜ್ಞಾನ ಸಮ್ಮತ. ಹ್ಮ್ ಇವರ 5 ಮಂದಿಯಲ್ಲಿ ಜ್ಞಾನ ಮಾತ್ರ ಸಮತ್ವವಾಗಿತ್ತು. ಹೌದು ಹ್ಮ್ ಅವರು ಬ್ರಹ್ಮಾಂಡದಲ್ಲಿ ಇದ್ರು. ಹೌದು ಇದೇ ರೀತಿಯಾಗಿ ಹ್ಮ್ ಇನ್ನೂ ಕೆಲವು ಜನರ ದೃಷ್ಟಾಂತ ಕೊಡ್ತಾರಮ್ಮ. ಹ್ಮ್ ಅದನ್ನೇ ಹ್ಮ್ ಸನಕ, ಜನಕ, ಭರತ, ಹ್ಮ್ ಯಜ್ಞವಲ್ಕ್ಯ, ಹ್ಮ್ ಸುಖ, ಗೌತಮ ಋಷಿ, ಹ್ಮ್ ಪ್ರಹ್ಲಾದ, ವಿಶ್ವಾಮಿತ್ರ, ಹ್ಮ್ ವಶಿಷ್ಠ, ದುರ್ವಾಸ, ಹ್ಮ್ ನಾರದ, ಸೌಭರಿ ಮುನಿ, ಹ್ಮ್ ಭೃಗು ರುಚಿ, ಹ್ಮ್ ಭೃಗು ಋಷಿ, ದಧೀಚಿ ಋಷಿ, ಹ್ಮ್ ಶ್ವೇತಕೇತು, ದತ್ತಾತ್ರೇಯ, ಹ್ಮ್ ರಾಮ, ಕೃಷ್ಣ, ವಾಯುಪುತ್ರ ಆಂಜನೇಯ, ಹ್ಮ್ ಭರದ್ವಜ, ಹ್ಮ್ ಶಕ್ರ, ರಾವಣ, ರಾವಣಾಸುರ, ಬಾಣಾಸುರ, ಹ್ಮ್ ವೃಷಭ, ಭರತಾದಿಗಳ ವರ್ತನ ಹ್ಮ್ ಭೇದಂಗಡೆ ಹ್ಮ್ ನಿದರ್ಶನವಾಗಿರ್ಕಂ. ಹ್ಮ್ ಹ್ಮ್ ಇದಕ್ಕೆ ಪ್ರಮಾಣ ಏನಪ್ಪ ಅಂದ್ರೆ ಇದೇ ನಿದರ್ಶನವಾದ ಪ್ರಮಾಣ. ಹ್ಮ್ ಹ್ಮ್
ಎಂದು ಹೇಳಿದ್ದಾರೆ. ಹ್ಮ್ ಆದ್ದರಿಂದ ಹ್ಮ್ ಆತ್ಮವೆತ್ತರ ವರ್ತನೆಗಳು ಹ್ಮ್ ಒಂದೇ ಪ್ರಕಾರವಾಗಿ ಇರುವುದಿಲ್ಲ ಎಂಬ ಭಾವ. ಹ್ಮ್ ಹ್ಮ್ ಅಂದ್ರೆ ಒಂದೇನು ವಿಚಾರ ಮಾಡ್ಬೇಕಮ್ಮ, ಹ್ಮ್ ಮೊದಲು ಅಜ್ಞಾನ ಕಾಲದಲ್ಲಿ ಏನು ಹ್ಮ್ ನಷ್ಟ ಆಗ್ಯದ ಹ್ಮ್ ಅದನ್ನ ವೈರಾಗ್ಯದಿಂದ ಬಿಟ್ಟಾರ. ಹ್ಮ್ ಬಿಟ್ಟಂತ ವಸ್ತುವಿನಲ್ಲಿ ಮತ್ತೆ ಮೋಹವನ್ನ ಮಾಡಲಾರ್ದು ವರ್ತನೆ ಮಾಡ್ತಾರೆ. ಹ್ಮ್ 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 ಅವ್ರ ಪ್ರಾರಬ್ಧ ಹೇಗಿದೆ ಅಂದ್ರೆ ಹ್ಮ್ ಕರಡಿಯಲ್ಲಿಯ ಹ್ಮ್ ಕರ್ಪೂರದಂತೆ ಅಂತ ಹ್ಮ್ ಯಾವ ಪರಮಾರ್ಥ ಗೀತೆಯಲ್ಲಿ ಬರೆದಾರ. ಹ್ಮ್ ದೇವರ ಪೂಜೆಯನ್ನು ಮಾಡುವಾಗ ಹ್ಮ್ ಪ್ರತಿಯೊಬ್ಬರು ಕರ್ಪೂರವನ್ನ ಬೆಳಗಿಸ್ತಾರೆ. ಹೌದು. ಕರ್ಪೂರಕ್ಕೆ ಅಗ್ನಿ ಸ್ಪರ್ಶ ಆದಾಗ ಹ್ಮ್ ಹ್ಮ್ ಅದು ಜ್ಯೋತಿ ಬೆಳಗ್ತದಲ್ಲಮ್ಮ. ಹೌದು. ಆ ಡಬ್ಬಿಯಲ್ಲಿ ಕರ್ಪೂರ ಖಾಲಿ ಆಯ್ತು. ಹ್ಮ್ ಖಾಲಿ ಆದ್ಮೇಲೆ ಆ ಡಬ್ಬಿಯಲ್ಲಿ ನೋಡಿದಾಗ ಸ್ವಲ್ಪ ದಿನ ಅದರ ವಾಸನೆ ಇರ್ತಾವ. ಹೌದು. ಕರ್ಪೂರ ವಾಸನೆ ಬರ್ತಾವ ನನಗೆ. ಹ್ಮ್ ಹ್ಮ್ ಕರ್ಪೂರ ಆದೇನಲ್ಲಿ ಹ್ಮ್ ಡಬ್ಬಿಯಲ್ಲಿ ಕರ್ಪೂರ ಇಲ್ಲ. ಇಲ್ಲ. ಕರ್ಪೂರ ಇಲ್ಲ ಅಂದ್ಮೇಲೆ ವಾಸನೆ ಬರಬಾರ್ದಾಗಿತ್ತಲ್ಲಮ್ಮ. ಹೌದು. ಅದು ಬರ್ತಾವ. ಹ್ಮ್ ಯಾಕೆ ಬಂತು ಅಂದ್ರೆ ಹ್ಮ್ ಕರ್ಪೂರ ಬಹಳ ದಿನ ಡಬ್ಬಿಯಲ್ಲಿ ಇಟ್ಟಾಗ ಹ್ಮ್ ಆ ಡಬ್ಬಿಯಲ್ಲಿ ಕರ್ಪೂರದ ವಾಸನೆ ಸಂಸ್ಕಾರ ರೂಪ ಆಗ್ಯಾವ. ಹ್ಮ್ ವಾಸನೆ ಆದವನೇ ಕರ್ಪೂರ ಇಲ್ಲ. ಹೌದು. ಆ ವಾಸನೆಗೆ ನಾವೇನನ್ನ ಅಗ್ನಿ ಸ್ಪರ್ಶ ಮಾಡಿದ್ರೆ ಅದು ಜ್ಯೋತಿ ಬೆಳಗಂಗಿಲ್ಲ. ಇಲ್ಲ ಇಲ್ಲ. ಹ್ಮ್ ಕರ್ಪೂರ ವಾಸನೆ ಬರ್ತದಂತ ಏನ ಬೆಂಕಿ ಹಚ್ಚಿದ್ರೆ ಹ್ಮ್ ಅದೇನ್ ಜ್ಯೋತಿ ಬೆಳತದ ನಮ್ಮಲ್ಲಿ? ಇಲ್ಲ ಇಲ್ಲ. ಇಲ್ಲ. ಹ್ಮ್ ಅದರಂತೆ ಆತ್ಮವೆತ್ತಂತ ಜ್ಞಾನಿಯಲ್ಲಿ ಹ್ಮ್ ಕರ್ಮಗಳೆಲ್ಲವೂ ಸುಟ್ಟು ಹೋಗ್ಯಾವ. ಹ್ಮ್ ಹ್ಮ್ ಬರೀ ಕರ್ಮದ ವಾಸನೆ ಉಳ್ಕೊಂಡ. ಹೌದು. ಹ್ಮ್ ಆ ವಾಸನೆಯಿಂದ ಏನು ಕಾರ್ಯ ಆಗೋದಿಲ್ಲ. ಹ್ಮ್ 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 ವಾಸನೆ ತೋರೋದು ಬಿಡೋದಿಲ್ಲ. ಹ್ಮ್ ವಾಸನೆಯಿಂದ ಕಾರ್ಯ ಆಗೋದಿಲ್ಲ ನಮ್ಮ. ಹೌದು ಹೌದು. ಆದ್ರೆ ವಾಸನೆ ತೋರೋದು ಬಿಡಂಗಿಲ್ಲ. ಹ್ಮ್ ಹ್ಮ್ ಎಲ್ಲಿವರೆಗೆ ಅಂದ್ರೆ ಹ್ಮ್ ಕರ್ಪೂರ ಸುಟ್ಟ ನಂತರ ಆ ಡಬ್ಬಿಯಲ್ಲಿ ಹ್ಮ್ ಕೆಲವು ದಿವಸ ಇರ್ತದಮ್ಮ. ಹೌದು. ಕೆಲವು ದಿವಸ ಇದ್ದು ಅದನ್ನು ಕೂಡ ನಾಶ ಆಗುತ್ತೆ. ಹ್ಮ್ ಹ್ಮ್ ಅದು ಕೂಡ ಹೊರಟೋಗ್ಬಿಡ್ತಾವ. ಹೌದು ಹೌದು. ಅಲ್ಲಿ ವಾಸನೆ ಇಲ್ಲ, ಕರ್ಪೂರ ಇಲ್ಲ ಅಂತ. ಹ್ಮ್ ಅದರಂತೆ ಜ್ಞಾನಿಗಳಲ್ಲಿ ಹ್ಮ್ ಯಾವ ಸಂಚಿತ ಹ್ಮ್ ಆಗಾಮಿ ಎನ್ನುವಂತ ಎರಡು ಕರ್ಮಗಳು ಸುಟ್ಟು ಹೋಗ್ಯಾವ. ಹ್ಮ್ ಈಗ ಪ್ರಾರಬ್ಧ ಅನ್ನುವಂಥದ್ದು ಹ್ಮ್ ಶರೀರ ಇರೋ ತನ ವಾಸನೆ ಇರ್ತಾವ. ಹ್ಮ್ ಶರೀರ ಇರೋ ತನ ವಾಸನೆ. ಹ್ಮ್ ಆ ವಾಸನೆ ಪ್ರಕಾರ ಏನಾಗ್ತದಂದ್ರೆ ಹ್ಮ್ ಅವರು ವ್ಯವಹಾರ ಮಾಡಿದಂಗ, ಹ್ಮ್ ಹ್ಮ್ ಒಬ್ಬ ರಾಜ್ಯ ಆಳದಂಗ ಮಾಡ್ತದ. ಹ್ಮ್ ಕೃಷ್ಣ ಮಾಡಿದಂಗ, ಯಾವ ರಾಮ ಮಾಡಿದಂಗ ಹ್ಮ್ ರುಪೋ ಜನಕ ರಾಘವ, ಕೃಷ್ಣ ಭೋಗಿ, ಸುಖತ್ಯಾಗಿ ಹ್ಮ್ ಇವರೆಲ್ಲ ಕೂಡ ವರ್ತನೆಗಳು ಕಾಣ್ತಾವ. ಹ್ಮ್ ಆದ್ರೆ ಈ ವರ್ತನದಲ್ಲಿ ಯಾವುದೇ ರಾಗ ದ್ವೇಷ ಇರಂಗಿಲ್ಲ ಅವ್ರಿಗೆ. ಹೌದು. ಸುಮ್ಮನೆ ಇರ್ತಾವಮ್ಮ ವಾಸನ ಪ್ರಕಾರ. ಹೌದು ಹೌದು. ಅದು ಶರೀರ ಪ್ರಾರಬ್ಧ ಇರ್ತಾನೆ ಇರ್ತಾವ. ಹ್ಮ್ ಹ್ಮ್ ವ್ಯವಹಾರ ಬೇರೆ ಬೇರೆ ಇರ್ತದ. ಹ್ಮ್ ಆದರೆ ಆತ್ಮ ಆನಂದ ಅನ್ನುವಂಥದ್ದು ಹ್ಮ್ ಒಂದೇ ಪ್ರಕಾರ ಇರುವುದು ಅಂತ ಹ್ಮ್ ಗ್ರಂಥಗಳಲ್ಲಿ ಹಿಂದಿನ ಜ್ಞಾನಿಗಳಲ್ಲಿ ಹ್ಮ್ ಆದಂತ ಕರ್ಮ ಭೇದಗಳನ್ನ ಇಲ್ಲಿ ಹೇಳ್ತಾ ಬಂದ್ರಮ್ಮ. ಹ್ಮ್ ಹೌದು. ಇದರಂತೆ ಈಗಲೂ ಕೂಡ, ಹ್ಮ್ ಈಗಿನ ಕಾಲದ ಹಿಂದೆ ಅಲ್ಲ ಇಂದು ಕೂಡ ಹ್ಮ್ ಕೆಲವು ಜ್ಞಾನಿಗಳು, ಹ್ಮ್ ಕೆಲವಂದ್ರೆ ಹಿಂದೆಲ್ಲ ಹೇಳ್ತಾ ಬಂದ್ರಲ್ಲ ಹೌದು ಹೌದು. ಈ ರೀತಿ ಜ್ಞಾನಿ ಇರ್ತಾನ ಅಂತ. ಹ್ಮ್ ಆ ಪ್ರಕಾರ ಇದ್ರು ಕೂಡ ಹ್ಮ್ ಅವರ ಒಳಗಡೆ ಅಜ್ಞಾನ ನಷ್ಟ ಆಗ್ಯದ. ಹ್ಮ್
ಜ್ಞಾನದ ಉದಯ ಆಗ್ಯದ, ಹ್ಮ್ ಅಜ್ಞಾನದ ಕತ್ತಲೆಗೆಲ್ಲ ಅಳಿದು ಹೋಗ್ಯಾವ. ಹ್ಮ್ ಆದ್ರೆ ಈಗೇನಾಗ್ಯದ ಅಂದ್ರೆ ಸ್ವಲ್ಪ ಹ್ಮ್ ವಾಸನೆ, ಹ್ಮ್ ಹ್ಮ್ ಆ ವಾಸನೆ ಮುಖಾಂತರ ಹ್ಮ್ ಸೇವೆ ಇರೋ ತನ ಹ್ಮ್ ಅವರಲ್ಲಿ ಏನೇ ಇದ್ರು ಕೂಡ ಹ್ಮ್ ವ್ಯವಹಾರ ನಡೀತದ. ಹ್ಮ್ ಆದರೆ ಈ ವ್ಯವಹಾರಗಳಿಂದ ಆತನಿಗೆ ಪಾಪನಿಲ್ಲ ಪುಣ್ಯನಿಲ್ಲ. ಹೌದು ಕಾರಣ ಪಾಪದ ಕೆಲಸ ಮೊದಲೇ ಮಾಡಕ್ ಹೋಗಲ್ಲ. ಹೌದು ಮತ್ತೆ ಪುಣ್ಯದ್ದೇನ ಮಾಡಿದ್ವು ಅಂದ್ರೆ ಹ್ಮ್ ಅದು ಅದರ ಅಪೇಕ್ಷೆ ಅವ್ರಿಗಿಲ್ಲ. ಹ್ಮ್ ಹ್ಮ್ ಪುಣ್ಯದ್ದು ಅಪೇಕ್ಷೆ ಇಲ್ಲ, ಹ್ಮ್ ಪಾಪಂತೂ ಮಾಡಂಗಿಲ್ಲ. ಹ್ಮ್ ಹ್ಮ್ ಒಂದು ವೇಳೆ ಅವರಿಂದ ಏನೋ ಒಂದು ಘಟನೆ ನಡೀತಂದ್ರೆ ಹ್ಮ್ ಅದು ಹ್ಮ್ ಯಾತಕ್ಕಾಗಿ ಅಂದ್ರೆ ಹ್ಮ್ ದುಷ್ಟರನ್ನ ಸಂಹಾರ ಮಾಡಕ್ಕಾಗಿ. ಹ್ಮ್ 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 ಕೆಟ್ಟದ್ದನ್ನ ಬೆಳಿಬಾರದು ಅನ್ನುವಂತ ರೀತಿಗಾಗಿ ಏನಾರ ಪ್ರಯತ್ನ ಮಾಡಿದ್ರೆ ಹ್ಮ್ ಹ್ಮ್ ಅದು ಅಜ್ಞಾನಿಗಳ ವ್ಯವಹಾರ ಅಂತ ತಿಳ್ಕೋಬಾರ್ದು. ಹ್ಮ್ ಹ್ಮ್ ಅವ್ರ ಲಾಭಕ್ಕಾಗಿ ಮಾಡಲ್ಲ ಕೃಷ್ಣ. ಹೌದು ರಾಮ ಲಾಭಕ್ಕಾಗಿ ಮಾಡಲಿಲ್ಲ. ಹೌದು ಯಾಕೆ ಮಾಡಿದಂದ್ರೆ ಧರ್ಮ ಸಂಸ್ಥಾಪನ ಮಾಡಕ್ಕೆ. ಹೌದು ಅಧರ್ಮ ಬೆಳೆಯುವಾಗ ಹ್ಮ್ 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 ಅಧರ್ಮವನ್ನ ನಾಶ ಮಾಡಿ ಧರ್ಮವನ್ನ ರಕ್ಷಣೆ ಮಾಡೋಕ್ಕೋಸ್ಕರವಾಗಿ ಹ್ಮ್ ಯುದ್ಧವನ್ನ ಮಾಡಿದಂತೆ ಅಂತ ಹ್ಮ್ ನಾವು ಇಲ್ಲಿ ತಿಳ್ಕೋಬೇಕು ಅಂತ ಗ್ರಂಥಕರ್ತರ ಅಭಿಪ್ರಾಯ. ಹ್ಮ್ ಅದಕ್ಕೆ ಹ್ಮ್ ಪ್ರಾರಬ್ಧ ಕರ್ಮ ಸಂಸ್ಕಾರದಿಂದ ಜ್ಞಾನಿಗಳು ಹ್ಮ್ ಧಾರಣೆಯಲು ಅಂದ್ರೆ ಈ ಭೂಮಿಯ ಮೇಲೆ ಹ್ಮ್ ಆತ್ಮ ಅಭಿವೃದ್ಧಿಯಿಂದಲೂ ಹ್ಮ್ ಆವ ವ್ಯವಹಾರವಂಗೈದರು. ಹ್ಮ್ ಶ್ರೀಕೃಷ್ಣ ಅರ್ಜುನಿಗೆ ಹೇಳಿದ್ನಲ್ಲ ಯುದ್ಧ ಮಾಡುವಾಗ, ಹೌದು ಇಷ್ಟು ದಾಯಾದಿಗಳನ್ನ, ಇಷ್ಟು ತಾತಂದಿರನ್ನ, ಮುತ್ತಂದಿರನ್ನ, ಭೀಷ್ಮ, ಹ್ಮ್ ದ್ರೋಣ, ಕರ್ಣ, ಹ್ಮ್ ಮತ್ತೆ ದುರ್ಯೋಧನ, ಹ್ಮ್ ಕೃಪಾಚಾರಿ, ಸುಖಾಚಾರಿ, ಎಷ್ಟೋ ಜನ ಇದ್ರು ಕೂಡ ಹ್ಮ್ ಅವರು ವೈರಿ ಪಡೆಯಲ್ಲಿ ಇದ್ದಾರೆ. ನಿಮಗೆ ವೈರಿ ಪಡೆ ಅಂತ ಹ್ಮ್ ಶತ್ರು ಸೇನೆಯಲ್ಲಿ ನಿಂತು ನಮ್ಮನ್ನೇ ಕೊಲ್ಲಲು ಪ್ರಯತ್ನ ಮಾಡ್ತಾರಂದ್ರೆ ಹ್ಮ್ ಅವಾಗ ಇವರೆಲ್ಲರೂ ನೋಡಿ ಮೋಹೋತ್ಪತ್ತಿ ಆಯ್ತು ಅರ್ಜುನಗೆ. ಹೌದು ಅವಾಗ ಶ್ರೀಕೃಷ್ಣ ಬೋಧ ಮಾಡಿದ್ನಲ್ಲ, ಹೌದು ನೀನು ಯಾವ ದುರ್ಯೋಧನ ಆಗ್ಲಿ, ದುಶ್ಯಾಸನ ಆಗಲಿ, ಕರ್ಣ ಆಗಲಿ, ಹ್ಮ್ ದ್ರೋಣ ಆಗಲಿ, ಭೀಷ್ಮ ಆಗಲಿ, ಕೃಪಾಚಾರ್ಯ ಆಗಲಿ, ಹ್ಮ್ ಯಾರನ್ನು ಕೂಡ ನೀನು ಕೊಲ್ಲಲಿಕ್ಕೆ ಆಗೋದಿಲ್ಲ. ಹ್ಮ್ ನಿನ್ನ ಬಾಣಗಳು ಯಾರನ್ನ ಛಿದ್ರ ಮಾಡಕ್ಕಾಗಲ್ಲ, ಹ್ಮ್ ಯಾರನ್ನು ಕೂಡ ನಾಶ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹ್ಮ್ ನೀನು ಏನು ಮಾಡ್ತಿದ್ದೆ ಅಂದ್ರೆ ಹ್ಮ್ ಅವರವರ ಪ್ರಾರಬ್ಧದಿಂದ ಅನಿತ್ಯವಾದ ಶರೀರಗಳನ್ನ ಕೊಲ್ಲಕ್ ಬರ್ತದ, ಹೌದು ಶರೀರಗಳನ್ನ ನಾಶ ಮಾಡಕ್ ಬರ್ತದ. ಹೌದು ಆದ್ರೆ ಎಲ್ಲರ ಒಳಗಿರತಕ್ಕಂತ ಆತ್ಮ ಏನದ, ಹ್ಮ್ ಈ ಆತ್ಮ ನಿನ್ನ ಶಸ್ತ್ರಕ್ಕೂ ಸಾಧ್ಯ ಇಲ್ಲ, ಹ್ಮ್ ಅಸ್ತ್ರದಿಂದ ನಾಶ ಮಾಡಕ್ ಸಾಧ್ಯ ಇಲ್ಲ. ಹ್ಮ್ ಕಾರಣ ಹ್ಮ್ ಅಧರ್ಮವನ್ನ ನಷ್ಟ ಮಾಡ್ಬೇಕಾಗ್ಯದ, ಹ್ಮ್ ಅಧರ್ಮವನ್ನ ನಾಶ ಮಾಡ್ಬೇಕಾಗ್ಯದ. ಹೌದು ಅದಕ್ಕೋಸ್ಕರವಾಗಿ ಧರ್ಮವನ್ನ ಉಳಿಯೋದಕ್ಕೋಸ್ಕರವಾಗಿ ಹ್ಮ್ ನೀನು ಯುದ್ಧ ಮಾಡ್ಬೇಕಾಗ್ಯದ ಅಷ್ಟೆ. ಹ್ಮ್ ನನ್ನ ಲೆಕ್ಕದಲ್ಲಿ ಎಂದೋ ಯುದ್ಧ ಮುಗಿದದ, ಹ್ಮ್ ಆದ್ರೆ ನಿನ್ನನ್ನ ನಿಮಿತ್ತ ಮಾಡಿಕೊಂಡು ಯುದ್ಧ ಮಾಡ್ಬೇಕಾಗ್ಯದ. ಹ್ಮ್ ಆ ಕಾರಣ ಅರ್ಜುನ ಊಡು ಬಾಣ ಅಂತ, ಅಡಿ ಬಾಣ, ಯಾರು ಸಾಯೋದಿಲ್ಲ ಹ್ಮ್ ಅಂತ ಹೇಳಿ ಆತ್ಮಜ್ಞಾನ ಉಪದೇಶವನ್ನ ಮಾಡಿ ಅವ್ರನ್ನೇ ಕೊಲಿಸಿಬಿಟ್ರು ನಾವು. ಹ್ಮ್ ಹ್ಮ್ ಅಂದ್ರೆ ಅದೇನು ಪಾಪದ್ದಾಗಲ್ಲ, ಪುಣ್ಯದ್ದಾಯ್ತು. ಹ್ಮ್ ಹೌದು ಹೀಗಾಗಿ ಹ್ಮ್ ಅವರು ಜಗತ್ತಿನಲ್ಲಿ ಹ್ಮ್ ಆತ್ಮ ಅಭಿವೃದ್ಧಿಯಿಂದ, ಹ್ಮ್ ಆತ್ಮ ಜ್ಞಾನದ ಸ್ವರೂಪದಿಂದ ವಿಚಾರ ಮಾಡ್ಬೇಕಂದ್ರು. ಹೌದು ಆ ವಿಚಾರದಿಂದ ಯಾವ ವ್ಯವಹಾರವಂ ಗೈದರು, ಹ್ಮ್
ಯಾವುದೇ ವ್ಯಾಪಾರವನ್ನು ಮಾಡಿದರೂ ದೋಷವಿಲ್ಲೆಂಬುದಕ್ಕೆ ಹ್ಮ್ ಉಪಮಾನವೇನೆಂದರೆ ಹ್ಮ್ ಅದೇ ಮೇಲೆ ಹೇಳಿದ್ದನ್ನೇ ಹೇಳಿದ್ರಮ್ಮ. ಹೌದು. ನಾರದನು, ಸುಖ, ಜನಕ, ಜಡಭರತ, ರಾವಣನು, ಹ್ಮ್ ಶ್ರೀರಾಮ, ಶ್ರೀಕೃಷ್ಣ, ಪ್ರಹ್ಲಾದ, ವಾಸಿಷ್ಠ, ಹ್ಮ್ ಮಾರುತಿಯು ಮುಂತಾದ ಜ್ಞಾನಿಗಳ ವರ್ತನ ಹ್ಮ್ ಭೇದಗಳೇ ಸಾಕ್ಷ್ಯಕ್ಕೂ ಅಂತ ಹ್ಮ್ ಇಲ್ಲಿ ಹೇಳ್ತಾ ಬಂದ್ರು ನಮ್ಮ. ಹೌದು ಹೌದು. ಅದಕ್ಕೆ ಹ್ಮ್ ಜ್ಞಾನಿಗಳು ಹ್ಮ್ ಪ್ರಾರಬ್ಧ ಕರ್ಮ ಸಂಸ್ಕಾರದಿಂದ ಹಲವು ರೀತಿಯಾಗಿ ಹ್ಮ್ ವರ್ತಿಸುತ್ತಾರೆಂದು ಹೇಳಿ ಹ್ಮ್ ಅದನ್ನು ಕೇಳಿದಾಗ ಹ್ಮ್ ಜ್ಞಾನಿಗೆ ಪ್ರಾರಬ್ಧ ಕರ್ಮವನ್ನು ಹ್ಮ್ ಹಚ್ಚಿ ಹೇಳುವುದು ಯೋಗ್ಯವಲ್ಲ. ಹ್ಮ್ ಜ್ಞಾನಿಗೆ ಪ್ರಾರಬ್ಧವನ್ನ ಹ್ಮ್ ಹ್ಮ್ ಹೇಳಬಾರದು, ಜೋಡಿಸಬಾರದು. ಹ್ಮ್ ಏಕೆಂದರೆ ಹ್ಮ್ ಗೀತೆಯಲ್ಲಿ, ಹ್ಮ್ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಭಗವಂತ ಹ್ಮ್ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಾತ್ ಕುರುತೆ ಅರ್ಜುನ ಅಂತ ಹ್ಮ್ ಒಂದು ಉಪದೇಶದ ವಾಕ್ಯವನ್ನು ಹೇಳ್ತಾನೆ. ಹ್ಮ್ ಹ್ಮ್ ಜ್ಞಾನಾಗ್ನಿಯಿಂದ ಸಂಚಿತ ಅಂದ್ರೆ ಹಿಂದಿಂದು, ಹ್ಮ್ ಆಗಾಮಿ ಅಂದ್ರೆ ಮುಂದೆ ಬರೋದು, ಹ್ಮ್ ಪ್ರಾರಬ್ಧ ಅಂದ್ರೆ ಸದ್ಯಕ್ಕಿರೋದು. ಹ್ಮ್ ಈ ಮೂರು ಸರ್ವಕರ್ಮ ಅಂದ್ರೆ ಈ ಮೂರು ಕರ್ಮಗಳು ಹ್ಮ್ ಭಸ್ಮೀಭೂತವಾಗಿರುವುದೆಂದು ಹೇಳಿದೆ. ಹ್ಮ್ ಅಲ್ಲಿ ಸರ್ವಕರ್ಮಾಣಿ ಎನ್ನುವುದರಲ್ಲಿ ಹ್ಮ್ ಮೂರರಲ್ಲಿ ಎರಡನ್ನ ಬಿಟ್ಟು ಒಂದು ತಿಳ್ಕಬೇಕಮ್ಮ. ಹ್ಮ್ ಹ್ಮ್ ಸಂಚಿತ, ಆಗಾಮಿ ಎಂಬ ಎರಡು ಕರ್ಮಗಳೇ ಅಲ್ಲ, ಹ್ಮ್ ಹ್ಮ್ ಅದು ಬಹುವಚನ ಸೂಚಕ ವಾಕ್ಯವಾಗಿದೆ. ಹ್ಮ್ ಕರ್ಮ ಏಕವಚನ, ಹ್ಮ್ ಕರ್ಮಣಿ ಅಂದ್ರೆ ದ್ವಿವಚನ, ಹ್ಮ್ ಹ್ಮ್ ಎರಡು ಅಂತ. ಓಕೆ. ಹ್ಮ್ ಕರ್ಮಾಣಿ ಅಂದ್ರೆ ಬಹುವಚನ. ಹ್ಮ್ ಹ್ಮ್ ಹೀಗೆ ಸಂಚಿತಾದಿ ತ್ರಿವಿಧ ಕರ್ಮಗಳು ಹ್ಮ್ ಭಸ್ಮವಾಗುವುದೆಂದು ಸ್ಪಷ್ಟವಾಗಿ ಹ್ಮ್ ಹ್ಮ್ ಗೀತಾಶಾಸ್ತ್ರವು ಹೇಳುತ್ತಿರಲು ಹ್ಮ್ ಹ್ಮ್ ನೀವು ಇಲ್ಲಿ ಏನ್ ಹೇಳಿದ್ರ ಪ್ರಾರಬ್ಧ ಕರ್ಮ ಇರ್ತದಂತ ಹೇಳ್ತಾ ಬಂದ್ರಲ್ಲ, ಹ್ಮ್ ಮತ್ತೆ ಗೀತೆಯಲ್ಲಿ ಸರ್ವಕರ್ಮಾಣಿ ಭಸ್ಮಾತ್ ಅಂತ ಹೇಳ್ತಾರ. ಹ್ಮ್ ಎಲ್ಲಾ ಕರ್ಮ ನಾಶ ಆದ್ಮೇಲೆ ಜ್ಞಾನಿಗೆ ಮತ್ತೆ ಪ್ರಾರಬ್ಧ ಆದಂತ ನೀವ್ ಹೇಳ್ತಾರಲ್ಲ ಅಂದಾಗ ಹ್ಮ್ ಹ್ಮ್ ಇದು ಹೇಗೆ? ಹ್ಮ್ ಹೀಗೆ ಹೇಳುವುದು ಸರಿಯಾದದ್ದೇ? ಹ್ಮ್ ಹೀಗೆ ಹೇಳುವುದು ಯೋಗ್ಯವೇ? ಹ್ಮ್ ಯಾಕಂದ್ರೆ ಅಲ್ಲಿ ಇರ್ತಕ್ಕಂತ ಶ್ರುತಿ ಸಾರ ಒಂದು ರೀತಿ ಅವ, ಹ್ಮ್ ನೀವು ಹೇಳುವಂತ ಉಪದೇಶ ಒಂದು ಪ್ರಕಾರ. ಹ್ಮ್ ಜ್ಞಾನಾಗ್ನಿ ಅಂದ್ರೆ ಎಲ್ಲವೂ ಜ್ಞಾನ ಎಲ್ಲವೂ ಸುಡ್ತದ. ಹೌದು. ಅಂದಾಗ ಪ್ರಾರಬ್ಧ ಒಂದಾದ ಎರಡು ಇಲ್ಲ ಅಂತ ಹೇಳ್ತಾರಲ್ಲ, ಹ್ಮ್ ಹ್ಮ್ ಅದು ಹೇಗೆ ಅಂತ ಪ್ರಶ್ನೆಗೆ ಹ್ಮ್ ಸಂಯುಕ್ತಿ ಸಪ್ರಮಾಣ ಪೂರ್ವಕವಾಗಿ ಹ್ಮ್ ಈ ಮುಂದಿನ 100ನೇ ಸೂಕ್ತಮ 100ನೇ ಶ್ಲೋಕ ಹೌದು. ಅದರಲ್ಲಿ ಹೇಳುವ ಪ್ರಯತ್ನವನ್ನು ಮಾಡ್ತಾರಮ್ಮ. ಹೌದು. ಹ್ಮ್ ಅದು ಹೇಗೆ ಅಂದ್ರೆ ಜ್ಞಾನಿಯು ಪ್ರಾರಬ್ಧ ಕರ್ಮವನ್ನ ಅನುಭವಿಸಲೇಬೇಕಂತಾರೆ. ಮತ್ತೆ ಹ್ಮ್ 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 ಗೀತೆಯಲ್ಲಿ ಹಂಗ ಹೇಳಿದ ಕೂಡ ಜ್ಞಾನಿ ಪ್ರಾರಬ್ಧ ಕರ್ಮವನ್ನ ಅನುಭವಿಸಲೇಬೇಕು. ಹ್ಮ್ ಹ್ಮ್ ಗೀತೆ ಪ್ರಮಾಣ ಸುಳ್ಳಾಯ್ತಲ್ಲಂದ್ರೆ ಹ್ಮ್ ಗೀತೆಯಲ್ಲಿ ಭಗವಂತ ಹೇಳಿದ್ದು ಸತ್ಯ. ಹ್ಮ್ ಸಾಮಾನ್ಯ ಶ್ರೀಕೃಷ್ಣ ಹ್ಮ್ ಹ್ಮ್ ಅಂತವನು ಹೇಳೋ ಮಾತು ಸುಳ್ಳಲ್ಲ, ಹ್ಮ್ ತಪ್ಪಲ್ಲ. ಹ್ಮ್ ಆದರೆ ಹ್ಮ್ ನೀನು ತಿಳ್ಕೊಂಡದ್ದು ತಾತ್ಪರ್ಯ ತಪ್ಪಾದಂದ್ರು. ಹ್ಮ್ ಹ್ಮ್ ತಿಳ್ಕೊಳ್ಳಲ್ಲಿ ವ್ಯತ್ಯಾಸ ಆಗ್ಯದ. ಹ್ಮ್ ಅದು ಹೇಗೆ ಎಂಬುದನ್ನ ಹ್ಮ್ ಮುಂದಿನ ಶ್ಲೋಕದಲ್ಲಿ ಹೇಳುತ್ತಾರೆ. ಹ್ಮ್ ಹ್ಮ್ ಇದನ್ನ ನಾಳೆ ದಿನ ಹ್ಮ್ ಮತ್ತೆ ವಿಚಾರ ಮಾಡೋಣಮ್ಮ. ಇವತ್ತಿಗೆ ಮಂಗಳವನ್ನು ಹೇಳೋಣ. ಹೌದು ಹೌದು.
ಸರಿ ಅಮ್ಮ ಏನಿತ್ತಲ್ಲಮ್ಮ ಇರ್ತದೆ. ಇರ್ಲಿ ಅಮ್ಮ. ಆಯ್ತು ನಮಸ್ಕಾರ. ನಮಸ್ಕಾರ ತಾಯಿ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ.